ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೇವಿಯಿಂದ ಬರ್ತಾ ಇರುವಂತಹ ಸಂದೇಶ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೀವು ನಂಬುವಂತಹ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ದೇವಿಯಿಂದ ನಿಮಗೆ ನೀಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಓಕೆ, ಯಾವ ಸ್ಟೋನ್ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ದೇವಿಯಿಂದ ಯಾವ ಮುನ್ಸೂಚನೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಹಾಗೆ ಆರಕಲ್ಸ್ ಕಾರ್ಡ್ಗಳನ್ನ ನಾನು ತೆಗಿತಾ ಹೋಗ್ತೀನಿ. ಹಾಗೆ ದೇವಿಯಿಂದ ಬರ್ತಾ ಇರುವಂಥ ಏನು ಮೆಸೇಜ್ ಇದೆ ನಿಮಗೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ದೇವಿಯನ್ನು, ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ಕುಲದೇವತೆ ಆಗಿರಬಹುದು, ನೀವು ಆರಾಧಿಸುವಂತಹ ದೇವಿ ಆಗಿರಬಹುದು ಚಿಕ್ಕ ವಯಸ್ಸಿಂದ. ಹೌದು, ನಾನು ಒಂದು ದೇವಿಯನ್ನು ಬಹಳಷ್ಟು ಚಿಕ್ಕ ವಯಸ್ಸಿಂದ ಆರಾಧನೆ ಮಾಡ್ತಿರ್ತೀನಿ. ಸೊ ಹಾಗಾಗಿ ನಿಮ್ಮ ವೇಯಲ್ಲಿ ನಿಮ್ಮ ಇದರಲ್ಲಿ ಯಾವ ದೇವಿಯನ್ನು ಬಹಳಷ್ಟು ಹಚ್ಕೊಂಡಿರ್ತೀರಿ, ಯಾವುದೋ ಒಂದು ಬಹಳಷ್ಟು ಆಕೆಯನ್ನು ನಂಬಿದ ಮೇಲೆ ಒಂದು ಏಳಿಗೆಯನ್ನು ಕಂಡಿರ್ತೀರಿ. ಸೊ ಯಾವ ಮೆಸೇಜ್, ಯಾವ ಮುನ್ಸೂಚನೆ ಆಕೆ ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಮುಂದೆ 3 ಕಾರ್ಡ್ನ ಇಟ್ಟಿದ್ದೀನಿ. ಈ ವಿಡಿಯೋನ ಬೇಕಾದರೆ ಒಂದು 2 ಮಿನಿಟ್ಸೋ 1 ಮಿನಿಟೋ ಪಾಸ್ ಮಾಡಿ ಆಕೆಯನ್ನು ನೆನೆಸ್ಕೊಂಡು ಯಾವ ಸಂದೇಶ, ಯಾವ ಮುನ್ಸೂಚನೆ ನಿಮ್ಮ ಲೈಫಲ್ಲಿ ಕೊಡ್ತಾ ಇದ್ದಾಳೆ ಅನ್ನೋದು ಕೂಡ ನೀವು ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ಯಾವ ಸ್ಟೋನ್ನ ಕರೆಕ್ಟಾಗಿ ಮನಸ್ಸಿಗೆ ರೆಸೊನೇಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ಸ್ ಏನಾದರೂ ಬೇಕು ಅನ್ನೋದರಲ್ಲಿ ನೀವು ಅದನ್ನು ಕೂಡ ವಾಟ್ಸಪ್ ಮುಖಾಂತರವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಫೆಬ್ರವರಿ ಮಂತ್ ಆಗಿರೋದ್ರಿಂದ ಒಂದು ಆಫರ್ ಆಗಿ ಕ್ರಿಸ್ಟಲ್ನ ಬಿಡ್ತಾ ಇದ್ದೀನಿ. ಇದು ರಿಲೇಷನ್ಶಿಪ್ ರೀಕನೆಕ್ಟ್ ಆಗೋದಕ್ಕೆ, ಗಂಡ ಹೆಂಡತಿ ಯಾವುದೇ ಒಂದು ಸಂಬಂಧಗಳಲ್ಲಿ ಬಿರುಕು ಭಿನ್ನಾಭಿಪ್ರಾಯ ಬಂದು ನೀವಿಬ್ಬರು ದೂರ ಆಗಿದ್ರೆ ಮತ್ತೆ ರೀಕನೆಕ್ಟ್ ಆಗಬೇಕು ಅನ್ನುವಂತಹ ಆಸೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಸ್ಟೋನ್ನ ನಿಮ್ಮ ಹೆಸರುಗಳನ್ನು, ನಿಮ್ಮ ಪರ್ಸನ್ ಹೆಸರುಗಳನ್ನು ಕೊಟ್ಟು ಹೀಲ್ ಮಾಡಿಕೊಂಡು ಎನರ್ಜೈಸ್ ಮಾಡಿಸ್ಕೊಂಡು ನೀವು ತಗೊಳ್ಬೇಕಾಗತ್ತೆ. ಇದ್ರ ಪ್ರೊಸೀಜರ್ನೆಲ್ಲನೂ ಕೂಡ ನಾವು ನಿಮಗೆ ಪೋಸ್ಟ್ ಮುಖಾಂತರ ಅಂದರೆ ಕೊರಿಯರ್ ಮುಖಾಂತರವಾಗಿ ಕಳಿಸಿರ್ತೀವಿ. ಇದ್ರ ಜೊತೆಗೇ ನೀವು ಸಂಪೂರ್ಣವಾಗಿ ಅದನ್ನು ಓದ್ಕೊಂಡು ಈ ಕ್ರಿಸ್ಟಲ್ಸ್ನ ಧರಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೀವು ಕೂಡ ಹೀಲ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮಗೆ ಬರ್ತಾ ಇರುವಂತಹ ದೇವಿಯ ಸಂದೇಶ, ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತಹ ದೇವಿಯ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಆ ಸ್ಟೋನ್ನ ಯಾರೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಿದೆಯಲ್ಲ ಒಂದಷ್ಟು ಬ್ಲಾಕೇಜ್ ಆಗಿರುವ ರೀತಿಯಲ್ಲಿ ಕಾಣಿಸುತ್ತೆ. ಹೇಗೆ ಅನ್ನೋದಾದರೆ, ನಿಮಗೆ ಯಾವಾಗ ಆ ಸ್ಟೋನ್ ತುಂಬ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಬ್ಲಾಕೇಜ್ ಆಗಿರುತ್ತೆ. ಇನ್ಸೆಕ್ಯೂರ್ಡ್ ಫೀಲ್ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕಗಳಾಗಿರ್ಬೋದು. ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ PCOS ಸಂಬಂಧ ಕಾಯಿಲೆಗಳನ್ನು ಅನುಭವಿಸ್ತಾ ಇರ್ಬೋದು. ಪೀರಿಯಡ್ ಸರಿಯಾಗಿ ಆಗದೇ ಇರುವಂಥದ್ದು, ಆ ರೀತಿಯೂ ಅನುಭವಿಸ್ತಾ ಇರ್ಬೋದು. ಗಂಡು ಮಕ್ಕಳಲ್ಲಿ ಬಹಳಷ್ಟು ಭಯ, ಆತಂಕಗಳು, ಆಗೋದೇ ಇಲ್ವೇನೋ, ಎಲ್ಲರನ್ನ ಅನುಮಾನಿಸಿ ನೋಡುವಂಥದ್ದು, ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಹಣದ ಬ್ಲಾಕೇಜ್ ಆಗಿರುವಂಥದ್ದು, ಈ ರೀತಿಯೆಲ್ಲ ಆಗಿರುವ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನೀವು ನಂಬುವಂತಹ ದೇವಿಯಿಂದ ಏನು ಸಂದೇಶ ಬರ್ತಾ ಇದೆ ನೋಡೋಣ. ನೀವು ಈಗೇನಾದರೂ ಬಹಳಷ್ಟು ನೋವೇನಾದರೂ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಕರ್ಮದ ಅನುಸಾರವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ನೋವನ್ನ ಅಥವಾ ಯಾವುದೋ ಒಂದು ಬಹಳ ಸಂಕಟದ ಸಮಯನ ನೀವೇನಾದರೂ ಅನುಭವಿಸ್ತಾ ಇದ್ದರೆ ಈಗಿನ ಸಿಚುವೇಷನ್ನಲ್ಲಿ, ಅದು ಯಾವುದೇ ಒಂದು ವಿಚಾರದಲ್ಲಿ ಅದೊಂದು ಕರ್ಮದ ಅನುಸಾರವಾಗಿದೆ. ನಿಮ್ಮ ಹಣೆ ಬರದಲ್ಲಿ ಅದನ್ನು ಅನುಭವಿಸಲೇಬೇಕಾಗಿತ್ತು. ನಾನು ಇಷ್ಟೆಲ್ಲ ದೇವಿಯನ್ನು ಆರಾಧನೆ ಮಾಡಿದೆ, ಇಷ್ಟೆಲ್ಲ ದೇವಿಯನ್ನು ಪೂಜಿಸಿದೆ, ಆದರೆ ಆಕೆಗೆ ಏನು ಕರುಣೆನೇ ಇಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಈಗಲೂ ಕೂಡ ನಾನು ಆಕೆಯನ್ನು ಆರಾಧನೆ ಮಾಡ್ತಾ ಇದ್ದೀನಿ, ಆಕೆ ನನ್ನ ಮೇಲೆ ದಯೆನೇ ಇಲ್ಲ ಅಂತ ಹೇಳ್ಬೋದು. ಬಟ್ ಆದರೆ ನೀವು ಆಕೆಯನ್ನು ಆರಾಧನೆ ಮಾಡ್ತಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಬೀಳುವಂಥ ಹೊಡೆತಗಳು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಬೀಳ್ತಾ ಇದೆ. ಬಟ್ ಆದರೆ ನಾವು ಅನುಭವಿಸಬೇಕಾಗಿರುವಂತಹ ಕರ್ಮ ಏನಿದೆ ನಾವು ಅನುಭವಿಸಲೇಬೇಕಾಗಿದೆ. ಅದರಿಂದ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಬಟ್ ಭಾಳ ದೊಡ್ಡದಾಗಿ ಹೋಗುವಂತಹ ನೋವು ಏನಿದೆಯಲ್ಲ ಬಹಳ ಚಿಕ್ಕ ವೃತ್ತದಲ್ಲಿ ಹೋಗ್ತಾ ಇದೆ, ಹೋಗಿದೆ ಕೂಡ. ಈ 2 ತಿಂಗಳಲ್ಲಿ ಬಹಳಷ್ಟು ಏನು ನೋವನ್ನು ಅನುಭವಿಸ್ತಾ ಇದ್ದೀರಿ, ಬಹಳನೇ ಪೆಟ್ಟು ಏನು ಅನುಭವಿಸಿದ್ದೀರಲ್ವ, ಬಹಳಷ್ಟು ಕಡಿಮೆ ಪ್ರಮಾಣದ ಪೆಟ್ಟದು. ಅದನ್ನು ನಿಮ್ಮ ಜೀವನದಲ್ಲಿ ಅನುಭವಿಸಲೇಬೇಕಾಗಿರುವಂತಹ ಸಮಯ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಈ ಸಮಯದಲ್ಲಿ ಬಹಳಷ್ಟು ಎಷ್ಟು ನೀವು ದೇವಿಯನ್ನು ಆರಾಧನೆ ಮಾಡ್ತೀರೋ, ಎಷ್ಟು ನೀವು ಆಕೆನ ಎಮೋಷ್ನಲಿ ಕನೆಕ್ಟ್ ಆಗ್ತಿರೋ. ನೀವೇನು ಗೊತ್ತಾ, ಯಾವಾಗಲೂ ನೋಡಿ ದೇವಿ ಹತ್ರ ನಾವು ನಾಟಕೀಯವಾಗಿ ಇರೋದಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಆಕೆ ತಾಯಿ. ನೀವು ಹೇಗೆ ಕೇಳಬೇಕು, ನಿಮ್ಮ ತಾಯಿನ ಹೇಗೆ ಕೇಳ್ತಿರೋ, ಅಥವಾ ನೀವು ನಾಟಕೀಯವಾಗಿ ನನಗೇನೋ ಬೇಕು, ನನಗೆ ಅದನ್ನು ಕೊಟ್ಟರೆ ನಾನು ಇನ್ನೇನೋ ಮಾಡ್ತೀನಿ, ಅದು ಯಾವುದೂ ಅಲ್ಲ. ನನಗೆ ಅದು ಬೇಕು, ನನ್ನ ಜೀವನಕ್ಕೆ ಅವಶ್ಯಕತೆ ಇದೆ, ನಂಗೆ ಆ ವಿಚಾರನ ಆ ವಸ್ತುನ ನೋಡಿದ್ರೆ ಬಹಳಷ್ಟು ಆಸೆ, ಅಥವಾ ನಾನು ಈ ರೀತಿ ಜೀವನ ಮಾಡಬೇಕು ಅನ್ನೋದು ನನ್ನ ಆಸೆ, ಆ ರೀತಿ ನಂಗೆ ದಾರಿ ತೊಗೊಂಡು ಹೋಗು ಅನ್ನುವಂತಹ ಒಂದು ಹತ್ರ ಬಾಂಡಿಂಗ್ನಲ್ಲಿ ನೀವು ಇರಬೇಕಾಗತ್ತೆ. ಏಕೆಂತ ಹೇಳಿದ್ರೆ ಆಕೆ ನಿಮ್ಮ ಮೇಲೂ ಕೂಡ ಬಹಳಷ್ಟು ಕರುಣೆಯಿಂದ ಇದ್ದಾಳೆ ಅಂತಲೇ ತೋರಿಸುತ್ತೆ. ಆಕೆನೂ ಕೂಡ ನಿಮ್ಮ ನೋವಿನಲ್ಲೂ ಕೂಡ ಆಕೆ ನಿಮ್ಮ ಜೊತೆಗೆ ಇದ್ದಾಳೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಒಂದು ಮುನ್ಸೂಚನೆ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯಗಳನ್ನು ಬಹಳಷ್ಟು ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಚಿಕ್ಕ ವಿಚಾರಗಳಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಬಹಳಷ್ಟು ನೋವಿನಿಂದ, ಹೌದು ನಿಮಗೆ ಬೆನ್ನಿಗೆ ಚೂರಿ ಹಾಕಿರುವಂತಹ ಜನಗಳು ಬಹಳಷ್ಟಿದ್ದಾರೆ. ನಾನು ಏಕಾಂಗಿಯಾಗಿ ಹೋಗ್ಬಿಟ್ಟ, ನಾನು ಒಂಟಿಯಾಗಿ ಹೋಗ್ಬಿಟ್ಟ, ನಮ್ಮ ಜೊತೆ ಯಾರೂ ಇಲ್ವಾ, ನಮಗೆ ಅಂತ ಸಪೋರ್ಟಿವ್ ಆಗಿ ಯಾರೂ ಇಲ್ವಾ ಅಂತ ಹೇಳಿ ಬಹಳಷ್ಟು ಮಾನಸಿಕವಾಗಿ ಕೊರಗ್ತಾ ಇದ್ದೀರಿ. ಹೌದು, ಇದೊಂದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಟಾಸ್ಕ್ ಬಂದಿದೆ, ನಾವು ಅದನ್ನು ಅನುಭವಿಸಲೇಬೇಕಾಗಿರುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಬ್ರು ನಿಲ್ತಾರ, ಮತ್ತೊಬ್ಬರು ನಿಲ್ತಾರ, ಯಾರು ಬರಲ್ಲ. ನಮ್ಮ ಜೊತೆಯಲ್ಲಿ ನಾವು ನಂಬಿರುವಂತಹ ದೈವಿಕ ಶಕ್ತಿ ಒಂದು ಇದ್ದೇ ಇರುತ್ತೆ. ಯಾವುದಾದ್ರೂ ನೀವು ಎಷ್ಟು ದೇವ್ರನ್ನ ಎಷ್ಟು ಆರಾಧನೆ ಮಾಡ್ತೀರಿ, ಎಷ್ಟು ಪೂಜೆ ಮಾಡ್ತೀರಿ, ನಾವು ಹಚ್ಚುವಂತಹ ಊದಿನ ಕಡ್ಡಿ ಆಗಿರ್ಬೋದು, ನಾವು ಹಾಕಿರುವಂಥ ಹೂ ಆಗಿರ್ಬೋದು, ಅವ್ರು ಯಾರೂ ಅದನ್ನು ಬಹಳಷ್ಟು ಈಸಿಯಾಗಿ ಇಟ್ಕೊಳ್ಳಲ್ಲ. ಅದ್ರ ತಕ್ಕ ಹಾಗೆ ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ. ಅದು ನಮಗೆ ತಿಳಿತಾ ಇರೋದಿಲ್ಲ ಅಷ್ಟೇ. ಓಕೆನಾ? ನನಗೆ ಯಾರೂ ಇಲ್ಲ, ನಂಗೆ ಒಂಟಿ, ಈ ರೀತಿ ಭಾವನೆಗಳು ಬರ್ತಾ ಇದೆ. ನಿಮ್ಮ ಮೈಂಡಲ್ಲಿ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆ ಥರ ಕೊರಗಿ ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಹೌದು, ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂತಹ ಜನಗಳು ಭಾಳ ಇದ್ದಾರೆ. ಏಕೆಂತ ಹೇಳಿದ್ರೆ ಇದು ಕರ್ಮದ ಅನುಸಾರವಾಗಿ ಆಗಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಯಾರ್ಯಾರು ನಿಜ ಬಣ್ಣಗಳನ್ನು ನೋಡುವಂತಹ ಸಮಯ. ಆದರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಏನಾಗುತ್ತೆ, ನೀವು ಒಂದು ಒಳ್ಳೆಯ ಪಾಠಗಳನ್ನು ಕೂಡ ಕಲ್ತಿರ್ತೀರಿ ಅಲ್ವಾ. ಇದರಿಂದ ನೋಡಿ, ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಯಾರೋ ಕೆಲವರು ಮೋಸ ಮಾಡಿರುವಂಥದ್ದು, ಯಾರೋ ಮಾನಸಿಕವಾಗಿ ನೀವು ಅನುಭವಿಸ್ತಾ ಇರುವಂತಹ ನೋವುಗಳು ಹೇಗಾಗ್ತಿದೆ ಅಂತ ಹೇಳಿದ್ರೆ, ಮುಂದೆ ಜೀವನ ಮಾಡೋದಕ್ಕೂ ಕೂಡ, ಮುಂದೆ ದಾರಿನೂ ಕೂಡ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ನೀವು ಬ್ಲ್ಯಾಂಕ್ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾಕೆ ಆ ರೀತಿ ಮಾಡ್ಕೊಳ್ಳುವಂಥ ಅವಶ್ಯಕತೆಗಳು ಇಲ್ಲ. ನಾನು ಇಲ್ಲಿ ಹೇಳಿದ್ನಲ್ಲ, ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಬ್ಲಾಕೇಜ್ ಆಗಿದೆ. ಯಾವಾಗ ಈ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಇವತ್ತು ಹೇಳ್ತೀನಿ ಕೇಳಿ. ನಾನು ಯಾವಾಗಲೂ ಸ್ಟೋನ್ಸ್ಗಳನ್ನು ಇಟ್ಟು ಯಾವ ಸ್ಟೋನ್ ನಿಮ್ಗೆ ಹತ್ರ ಆಗ್ತದೆ, ಯಾವ ಸ್ಟೋನ್ ಹತ್ರ ಆಗ್ತದೆ ಅಂತ ಅಂದಾಗ ನಿಮಗೆ ಯಾವ ಚಕ್ರ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ನಾಭಿಯಲ್ಲಿ ಯಾವಾಗಲೂ ಭಯಗಳನ್ನು ಕಾಡುವಂಥದ್ದು, ಯಾವಾಗಲೂ ಇನ್ಸೆಕ್ಯೂರ್ಡ್ ಫೀಲ್ಗಳು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ. ಅಥವಾ ದೈವದ ಮೇಲೂ ಕೂಡ ಕೆಲವೊಂದು ಸಲ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿರ್ತೀರಿ. ಅಯ್ಯೋ, ಇದನ್ನು ಮಾಡಿದ್ದೀನಿ, ಆಗುತ್ತಾ ಇಲ್ವಾ, ನನ್ನ ಜೀವನದಲ್ಲಿ ಇಷ್ಟೇನಾ, ನಾನು ಒಂಟಿನಾ, ಈ ರೀತಿ ಎಲ್ಲ ಭಾವನೆಗಳು. ಅಂದರೆ ಮುಂದೆ ಸ್ಟೆಪ್ ಇಡೋದಕ್ಕೂ ಕೂಡ ಒಂದು ರೀತಿ ಬ್ಲ್ಯಾಂಕ್ ಆಗ್ತಿದ್ದೀರಿ ಅಂತಲೇ ತೋರಿಸುತ್ತೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆನಾ? ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ಇದೆ. ಮುಂದೆ ದಾರಿ ಹೋಗೋದಕ್ಕೆ ಈಗ ಕಾಣ್ತಾ ಇಲ್ಲ ಇರಬಹುದು, ಬಟ್ ಆದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗಿರೋದ್ರಿಂದ ನಾನು ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ ತೆಗಿಬೇಕಾಗತ್ತೆ. ನಿಮ್ಮ ಪಿತೃಗಳ ಆಶೀರ್ವಾದ ಇರೋದ್ರಿಂದ ಇನ್ನೂ 10 ವಾರಗಳಾಗಿರ್ಬೋದು, ಇನ್ನು 10 ತಿಂಗಳಲ್ಲಾಗಿರ್ಬೋದು, ನಿಮ್ಮ ಈ ಕರ್ಮದ ಏನೆಲ್ಲ ಈಗ ಅನುಭವಿಸ್ತಾ ಇದ್ದೀರ ನೋವುಗಳನ್ನು ಕಳೆದು ಮುಂದಕ್ಕೆ ಬಹಳಷ್ಟು ಒಳ್ಳೆಯ ದಿನಗಳನ್ನು, ಒಳ್ಳೆಯ ಸಮಯನ ನೀವು ಯಾವುದೇ ಒಂದು ಫೀಲ್ಡಲ್ಲಿ ಈ ರೀಡಿಂಗ್ನ ನೋಡ್ತಾ ಇರಬಹುದು. ಒಂದು ಒಳ್ಳೆಯ ಸಮಯಕ್ಕೆ, ಒಳ್ಳೆಯ ದಾರಿಗೆ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಎನರ್ಜಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಕೂಡ ಹೇಳ್ಬೋದು. ನಾನು ನಿಮಗೆ ಟೀ ಲೀಫ್ ಮೆಸೇಜ್ ಏನಿದೆ ಅದನ್ನು ನೋಡ್ತಾ ಹೋಗ್ತೀನಿ. ಓಕೆ, ಟೀ ಲೀಫ್ ಮೆಸೇಜ್ ಏನಿದೆ, ಬ್ರಿಡ್ಜ್ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಸಕ್ಸಸ್ಫುಲಿ ಕಮಿಂಗ್ ಎ ಪ್ರಾಬ್ಲಮ್ ಅಂತ ಬರ್ತಿದೆ. ನೀವು ಈಗೇನು ಕೊಟ್ಟಿದ್ದಾನಲ್ಲ, ಭಗವಂತ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ಯಾರೋ ನನ್ನ ಜೊತೆಗಿರ್ತಾರೆ, ಯಾರೋ ನನ್ನನ್ನು ಕಾಪಾಡ್ತಾರೆ, ಯಾರೋ ನನ್ನ ಕೈ ಹಿಡಿದು ನಡೆಸ್ತಾರೆ. ಮನುಷ್ಯರಲ್ಲಿ ಯಾರಿಗೂ ಅಂಥ ದೊಡ್ಡ ಗುಣಗಳು ಇರೋದಿಲ್ಲ. ಮಾಡ್ತಾ ಅಸೂಯೆ ಬಂದಿತ್ತು.
ಓಕೆನಾ. ಸೊ ನೀವು ಬಲವಾಗಿ ಅಂಥವ್ರನ್ನ ನಂಬುವಂಥದ್ದು ಬೇಡ, ಅವಶ್ಯಕತೆ ಇಲ್ಲ. ನಮ್ಮ ಜೀವನನ ನಾವೇ ಸರಿ ಮಾಡ್ಕೊಳ್ಬೇಕು, ನಮ್ಮ ಜೀವನನ ನಮಗೆ ಬಂದಿರೋ ಕಷ್ಟನ ನಾವೊಬ್ಬರೇ ಅನುಭವಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕರ್ಮನ ನಾವು ಓದ್ಕೊಂಡು ಬಂದಿರ್ತೀವಿ. ನಮ್ಮ ಟೈಮ್ ಅದಕ್ಕೆ ತಕ್ಕ ಹಾಗೆ ನಮ್ಮ ಜಾತಕದಲ್ಲೂ ಕೂಡ ಕೆಲವೊಂದು ಏರುಪೇರುಗಳು ಇರುತ್ತೆ. ಹಾಗಂತ ನಕ್ಷತ್ರಗಳು ಬದಲಾಗೋದೇ ಇಲ್ವ, ನನ್ನ ಜಾತಕ ಹಿಂಗೆ ಇರುತ್ತಾ? ಇಲ್ಲ. ನಾವು ದಿನಗಳು ಬದಲಾದ ಹಾಗೆ, ಈಗ ಸೂರ್ಯ ಕಳೆದು ಚಂದ್ರ ಬಂದ ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ಜಾತಕದಲ್ಲೂ ನಕ್ಷತ್ರಗಳು ಬದಲಾವಣೆ ಆಗ್ತಾ ಇರುತ್ತೆ, ರಾಶಿ ಬದಲಾವಣೆ ಆಗ್ತಾ ಇರುತ್ತೆ, ಯುಗಾದಿ ಬರ್ತಾನೇ ಇರುತ್ತೆ. ನೀವು ಈ ಕರ್ಮನೆಲ್ಲ ಕಳೆದು ಸಕ್ಸಸ್ಫುಲ್ಲಿ ಓವರ್ಕಮಿಂಗ್ರೆ ಪ್ರಾಬ್ಲಮಿಗೆ ಏನು ಸಮಸ್ಯೆದಲ್ಲಿದ್ದೀರೋ ಅದನ್ನು ಸಕ್ಸಸ್ ಆಗಿ ಅನುಭವಿಸಿ ನೀವು ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ಜಯನ ಸಾಧಿಸ್ತೀರಿ. ಈಗ ಏನು ಪೇನಲ್ಲಿದ್ದೀರಿ ನಿಮ್ಮ ಜೀವನದಲ್ಲಿ ಜಯನ ಸಾಧಿಸಿ ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆರೋ ಬರ್ತಿದೆ, ಯು ಆರ್ ಆನ್ ದಿ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ನೀನು ಏನು ಯೋಚನೆ ಮಾಡ್ತಾ ಇದೆಯಲ್ಲ, ನನ್ನ ಲೈಫ್ ಮುಂದೆ ಹಿಂಗಿರುತ್ತಾ ಅಂತ ಅನುಮಾನದಲ್ಲಿ ಹೋಗಬೇಡ. ಹೌದು, ನನ್ನ ಲೈಫ್ ಹಾಗೇ ಇರುತ್ತೆ ಅನ್ನುವಂಥ ಆಸ್ಪೆಕ್ಟ್ ಇಟ್ಕೊಂಡು ಮುಂದಕ್ಕೆ ಹೋಗು. ನಿನ್ನ ಗುರಿ ಏನಿದೆ, ನಿನ್ನ ಆಸೆ ಏನಿದೆ, ಅದು ನಿನ್ನ ತಕ್ಕ ಹಾಗೆ ಸೂಕ್ತವಾಗಿದೆ. ಆದರೆ ಆಸೆಗೆ ತಕ್ಕ ಹಾಗೆ ನೀನು ಕೂಡ ಇರಬೇಕಾಗತ್ತೆ. ನೀನು ಗೋಲ್ನ ಸೆಟ್ ಮಾಡ್ಕೊಂಡಿದೆಯೋ ಅದು ಯಾರೋ ಆಗದೇ ಇದ್ದವ್ರನ್ನ ನೋಡಿ, ಅಥವಾ ಆಗದೇ ಇದ್ದವ್ರು ಅವ್ರಿಗೆ ಏನಕ್ಕೂ ನಾಕಾಸಿಗೂ ಬೆಲೆ ಬಾಳಲ್ಲ ಅಂಥವ್ರು, ನನ್ನ ಜೀವನದಲ್ಲಿ ನಾನು ಇದೇನೋ ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನ್ನ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ನಿಮ್ಮನ್ನು ಯಾವಾಗಲೂ ಡಿಮೋಟಿವೇಟ್ ಮಾಡೋದಕ್ಕೆ ಅಂತಲೇ ಪ್ರಯತ್ನಿಸ್ತಾ ಇರ್ತಾರೆ. ಸೊ ನೀವು ಯಾರನ್ನೋ ಕೇಳಿ ಮಾಡುವಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಜೀವನದಲ್ಲಿ ಈ ಥರದೊಂದು ನಾನು ಗೋಲ್ನ ರೀಚ್ ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅಂದರೆ ಅದು ಅಂದ್ಕೊಂಡಿರುವ ರೀತಿಯಲ್ಲಿ ನೀವು ಕೂಡ ಇರಬೇಕಾಗತ್ತೆ. ಅಥವಾ ಅದ್ರ ಮಧ್ಯದಲ್ಲಿ ಯಾರೋ ಬಂದುಬಿಟ್ಟು ಅಯ್ಯೋ ನಿನ್ನ ಕೈಯಲ್ಲಿ ಆಗಲ್ಲ ಅಂದ ತಕ್ಷಣ ನೀವು ಡಿಮೋಟಿವೇಟ್ ಆಗುವ ಅವಶ್ಯಕತೆ ಇಲ್ಲ. ನೀವೇನು ಗುರಿ ಇಟ್ಕೊಂಡಿದ್ದೀರಲ್ಲ ಅದು ಬಹಳಷ್ಟು ಸರಿಯಾಗಿದೆ, ಅದು ತಕ್ಕ ಹಾಗೆ ನೀವು ಪ್ರೊಸೆಸಿಂಗಲ್ಲಿ ಇರಬೇಕಾಗತ್ತೆ ಅನ್ನುವಂಥ ಸೂಚನೆಗಳು ಕೂಡ ಕೊಡ್ತಾ ಇದೆ. ಇಲ್ಲಿ ಡ್ಯಾಗರ್ ಬರ್ತಿದೆ, ಫಿಯರ್, ವರೀಸ್, ಟೆನ್ಷನ್ಸ್, ಸಿಚುವೇಶನ್ಸ್. ನಾನು ಹೇಳದ್ನಲ್ಲ ನಿಮಗೆ, ಅದ್ರ ತಕ್ಕ ಹಾಗೆ ಕಾರ್ಡು ಕೂಡ ಬಂದಿದೆ. ಈಗಿನ ಸಮಯ ನಿಮ್ಗೆ ಹಂಗಿದೆ, ಹೆದರಿಕೆ, ಟೆನ್ಷನ್ನು, ಆಗುವಂಥದ್ದು ಬೇಡದ ಯೋಚನೆಗಳನ್ನು ಮಾಡಿಕೊಂಡು ಮಂಕಾಗ್ತಾ ಇದ್ದೀರಿ. ದಯವಿಟ್ಟು ನೀವು ಒಂದಷ್ಟು ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಈ ಸಮಯದಲ್ಲಿ. ಹೌದು, ನೋವನ್ನ ಕೊಟ್ಟಿದ ತಕ್ಷಣ ಭಗವಂತ ಡೈಲಿ ನೋವೇ ಕೊಡ್ತಾ ಇರಲ್ಲ. ಅದರಲ್ಲೂ ನೋಡಿ, ನಗು ಇರುತ್ತೆ, ಮುಖ ನೋಡ್ತೀರಿ, ದೇವ್ರ ಮುಖ ನೋಡ್ತೀರಿ, ಹೊರಗಡೆ ಹೋಗ್ತೀರಿ, ಪ್ರಕೃತಿ ನೋಡ್ತೀರಿ. ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಯಾವ ದೇವಿಯನ್ನು ಭಾಳಷ್ಟು ಆರಾಧನೆ ಮಾಡ್ತಾ ಇದ್ದೀರಲ್ಲ ಆಕೆ ನಿಮ್ಮ ಜೊತೆಗೆ ಈಗಲೂ ಕೂಡ ಇದ್ದಾಳೆ. ಓಕೆನಾ. ಕೆಲವೊಂದು ಸಲ ನೀವು ಮರಿಬೋದು ಆಕೆ ನಿಮ್ಮನ್ನು ಮರ್ತಿರೋದಿಲ್ಲ. ಯಾವಾಗಲೂ ಅಷ್ಟೇ ನೋಡಿ, ನಾವು ಅನುಭವಿಸ್ಬೇಕಾಗಿರೋದು ನಮ್ಮ ಹಣೆ ಬರ್ತಲ್ಲ, ಅದು ಬರೆದು ಬಿಟ್ಟಿರತ್ತೆ. ನಾವು ಇಂಥದ್ದನ್ನೆಲ್ಲ ಸ್ಪಿರಿಚುವಲ್ ಕನೆಕ್ಟ್ ಆದಾಗ, ಅಥವಾ ನಾವು ಈ ಥರ ದೈವಿಕವಾಗಿ ಮೊರೆ ಹೋದಾಗ, ಮೆಡಿಟೇಷನ್ಸ್ಗಳನ್ನ ಮಾಡಿದಾಗ, ನಮ್ಮ ಆರಾನ ಕ್ಲೆನ್ಸ್ ಮಾಡಿಕೊಂಡಾಗ, ನಾವು ಒಂದಷ್ಟು ಅಫರ್ಮೇಷನ್ಸ್ಗಳನ್ನ ಕಳಿಸ್ಕೊಂಡಾಗ, ಅಥವಾ ನಾವು ರೇಕಿನೋ, ಹೀಲಿಂಗ್ಸೋ, ಲಾಮಾಫೆರಾನೋ ಈ ಥರದ್ದೆಲ್ಲ ತೊಗೊಂಡಾಗ ಒಂದಷ್ಟು ನಿಮ್ಮ ದೋಷಗಳನ್ನು ತೆಗೆದುಹಾಕುವಂತಹ ಪ್ರಯತ್ನಗಳು ಮಾಡಬಹುದು. ಜೋರಾಗಿ ಹೊಡೆತ ಬೀಳುವಂಥದ್ದು, ಹೂವಿನ ಹೊಡೆತ ಬೀಳುವಂತಹ ಪ್ರಯತ್ನಗಳನ್ನು ನಾವೆಲ್ಲರೂ ನಿಮಗೆ ಕ್ರಿಸ್ಟಲ್ ಮುಖಾಂತರ ಆಗಿರ್ಬೋದು, ಅಥವಾ ರೇಖಿ ಮುಖಾಂತರ ಆಗಿರಬಹುದು, ಹೀಲಿಂಗ್ಸ್ಗಳನ್ನ ಕೊಡುವಂಥ ಮುಖಾಂತರ ಆಗಿರಬಹುದು, ಮೆಡಿಟೇಷನ್ ಮಾಡಿಸುವಂಥ ಮುಖಾಂತರದಲ್ಲಾಗಿರ್ಬೋದು ನಾವುಗಳು ಮಾಡಬಹುದು. ಓಕೆ. ಇನ್ನೊಂದು ಕಾರ್ಡ್ ಏನು ಬಂದಿದೆ, ವೀಪಿಂಗ್ ವಿಲ್ಲೋ, ಫ್ಯಾಮಿಲಿ ಸ್ಯಾರೋ ಅಂಥೇಳಿ. ಹೌದು, ಕೆಲವೊಂದು ಸಲ ನೀವು ಮಂಕಾದಾಗ ಇಡೀ ಫ್ಯಾಮಿಲಿನೇ ಮಂಕಾಗುವ ಸಾಧ್ಯತೆ ಇರುತ್ತೆ. ನೀವೊಂದು ಸಲ ಡಲ್ ಆದಾಗ ಇಡೀ ನಿಮ್ಮ ಫ್ಯಾಮಿಲಿನೇ ನೀವು ಡಲ್ ಮಾಡಿಬಿಡ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಕೈಯಲ್ಲಿ ಆಗದೇ ಇದ್ರೂ ಕೂಡ ನೀವು ಯಾವುದು ಪಾಸ್ಟಲ್ಲಾಗಿರುವಂತಹ ವಿಚಾರಗಳನ್ನು ಮೆಲ್ಕು ಹಾಕೋದು, ಆಗೋಗಿರೋ ವಿಚಾರಗಳನ್ನು, ನಿಮಗೆ ನೋವು ಕೊಡುವಂತಹ ವಿಚಾರಗಳನ್ನೇ ಡಿಸ್ಕಸ್ ಮಾಡುವಂಥದ್ದನ್ನು ದಯವಿಟ್ಟು ಅದನ್ನು ನಿಲ್ಲಿಸಬೇಕಾಗತ್ತೆ. ಓಕೆ. ಇದರಿಂದ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಮಕ್ಕಳುಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅತ್ತೆ ಮಾವಂದಿರಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ನೀವು ಡಲ್ಲಾಗಿರೋದ್ರಿಂದ ಅವರು ಡಲ್ಲಾಗಿರುವ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಡೈಮಂಡ್, ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಪ್ರೀಷಿಯಸ್ ಗಿಫ್ಟ್. ಭಗವಂತನಿಂದ, ಆ ತಾಯಿಯಿಂದ, ಯಾವ ತಾಯಿಯನ್ನು ಬಹಳಷ್ಟು ಆರಾಧನೆ ಮಾಡ್ತೀರಿ, ಯಾವ ದೇವಿಯನ್ನು ಆರಾಧನೆ ಮಾಡ್ತಿದ್ದೀರಿ, ಆಕೆಯಿಂದ ಒಂದು ಗಿಫ್ಟ್ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ರಿಸೀವಿಂಗ್ ಆರ್ ಗಿವಿಂಗ್ ಎ ಪ್ರೀಷಿಯಸ್ ಗಿಫ್ಟ್ ಅಂತ ಇದೆ. ನೀವು ಆಕೆಗೆ ಏನಾದರೂ ನಿಮ್ಮ ಕೈಯಲ್ಲಿ ಆಗಲಿಲ್ವಾ, ಒಂದು ಮೊಳ ಹೂವನ್ನು ತೊಗೊಂಡು ಹೋಗಿ ಕೊಡಿ. ಆಕೆ ನಿಮ್ಮ ಜೀವನದಲ್ಲಿ ಒಂದು ಪ್ರೀಷಿಯಸ್ ಗಿಫ್ಟನ್ನು ತಂದು ಕೊಡ್ತಾಳೆ.
ಅದು ನಿಮ್ಮ ಉದ್ಯೋಗ ಆಗಿರಬಹುದು, ನಿಮ್ಮ ಮದುವೆ ವಿಚಾರ ಆಗಿರಬಹುದು, ನಿಮ್ಮ ಮಕ್ಕಳುಗಳ ವಿಚಾರ ಆಗಿರಬಹುದು. ಆ ದೇವಿಗೆ ಏನೋ ಒಂದು ಚಿಕ್ಕ ಗಿಫ್ಟ್ಗಳನ್ನು ನೀವು ಕೊಟ್ಟು ಬನ್ನಿ. ಆಕೆ ಸಂತೃಪ್ತಳಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಪ್ರೀಷಿಯಸ್ ಗಿಫ್ಟ್ನ ಆಕೆ ಕೊಡ್ತಾಳೆ ಅಂತಲೇ ಹೇಳಬಹುದು. ಇಲ್ಲಿ ಶೀಲ್ಡ್ ಬರ್ತಿದೆ, ಯು ನೀಡ್ ಎ ಡಿಫೆಂಡ್ ಯುವರ್ ಸೆಲ್ಫ್ ಅಂತ ಹೇಳಿ. ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಅಂದರೆ ನೀನು ಏನು ಅನ್ನೋದು ಗುರುತಿಸ್ಕೊ. ಈ ಸಮಯ ನಿನಗೆ ಬಹಳಷ್ಟು ನೋವು ತಂದಿದೆ, ನೋವು ಕೊಟ್ಟಿದೆ. ಈ ಸಮಯದಲ್ಲಿ ನೀನೇನು ಅನುಭವಿಸ್ತಿದೆಯಲ್ಲ, ಇದು ನಿನಗೆ ಚಾಟಿ ಏಟು, ನೀನೊಂದು ಶಿಲೆಯಾಗಿ ನಿಲ್ಲೋದಕ್ಕೆ ಚಾಟಿ ಏಟು. ಹಾಗೆ ನೀನು ಮುಂದಿನ ದಿನಗಳಲ್ಲಿ ನೀನೇನು ಅನ್ನುವಂಥ ರೀತಿಯಲ್ಲಿ ಬದುಕೋದನ್ನು ಕಲಿ ಅನ್ನುವಂತಹ ಸೂಚನೆಗಳು ಕೂಡ ಕೊಡ್ತಾ ಹೋಗ್ತಾ ಇದೆ. ಹ್ಯಾಮ್ ವಾಕ್ ಬರ್ತಿದೆ, ಟೇಕಿಂಗ್ ಎ ವೆಕೇಷನ್ ಫಿಸಿಕಲಿ ಆರ್ ಮೆಂಟಲಿ. ನೋಡಿ, ಬಹಳಷ್ಟು ನನಗೆ ಭಾಳ ಮಾನಸಿಕವಾಗಿ ನೋವಾಗಿದೆ. ಯಾವಾಗ ಒಬ್ಬ ಮನುಷ್ಯ ಮನೆ ಒಳಗಡೆ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನಿಗೆ ಬಹಳಷ್ಟು ಭಯ ಶುರು ಆಗ್ತಾ ಹೋಗುತ್ತೆ, ಮನೆ ಒಳಗೇ ಇರಬೇಕು ಅಂತ ಶುರು ಆಗುತ್ತೆ. ಅವನು 3 ದಿವಸ ಇದ್ದ ಅಂದರೆ 4ನೇ ದಿನಕ್ಕೆ ಹೊರಗಡೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಓಕೆ, ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಕೈಯಲ್ಲಿ ಆಗದೇ ಇದ್ರೂ ಗಿಡಗಳನ್ನು ಮುಟ್ಟುವಂಥದ್ದು, ಹೊರಗಡೆ ಹೋಗುವಂಥದ್ದು, 4 ಜನಕ್ಕೆ ಹೊಸ ವ್ಯಕ್ತಿಯ ಮುಖಗಳನ್ನು ನೋಡುವಂಥದ್ದು, ಹೊಸೊಬ್ಬರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ನಿಮ್ಮ ದೇಹನೇ ಹೇಳ್ತಾ ಇದೆ ನಿನಗೆ ಫಿಸಿಕಲಿ ಮತ್ತು ಮೆಂಟಲಿ ಒಂದಷ್ಟು ನೀನು ವೆಕೇಷನ್ ತೊಗೊಳ್ಬೇಕಾಗತ್ತೆ ಅಂತ. ಓಡಾಡುವಂಥದ್ದು, ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಬೇರೆಯ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಹೊಸ ಕೆಲಸದ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಯಾವುದೇ ಒಂದು ಫೀಲ್ಡ್ ಆಗಿರಲಿ ಅದರಲ್ಲಿ ಹೇಗೆ ಗೆದ್ದು ಬಂದರು, ಒಂದು ಮೂವಿನೋ ಅಥವಾ ಒಂದು ಕಥೆನೋ ಅಥವಾ ಭಗವಂತನ ವಿಚಾರದಲ್ಲಿ ಬೆಳಗ್ತಾ ಹೋದಷ್ಟು ಬಹಳಷ್ಟು ಆಳ ಇದೆ, ಕಲಿತಷ್ಟು ಇನ್ನೂ ನಾವು ಕೂಡ ಬದಲಾಗ್ತಾ ಹೋಗ್ತೀವಿ. ಅಂಥ ವಿಚಾರದಲ್ಲಿ ನೀವು ಒಂದಷ್ಟು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ನಿಮಗೆ ದೇವಿಯಿಂದ ಏನು ಸೂಚನೆ ಕೊಡ್ತಾ ಇದ್ದಾಳೆ ನೋಡೋಣ. ಆಕೆ ಮೆಸೇಜ್ ಏನಾಗಿದೆ, ಎಸ್, ನೀನೇನಾದರೂ ಅಂದ್ಕೊಂಡಿದ್ರೆ ಮನಸ್ಸಿನಲ್ಲಿ ಆ ಕೆಲಸ ಆಗತ್ತೆ. ಯಾವ ವಿಚಾರವಾಗಿ ಈ ಕೆಲಸನ ನೀನು ನೋಡ್ಕೊಳ್ತಿದೆಯಾ ಆ ಕೆಲಸ ಆಗಿಯೇ ತೀರುತ್ತೆ. ಬಟ್ ಆದರೆ ನೀನು ಮಾನಸಿಕವಾಗಿ ಕುಗ್ಗೋದನ್ನು ನಿಲ್ಲಿಸಬೇಕಾಗತ್ತೆ, ಒಂದಷ್ಟು ಹೊರಗಡೆ ಓಡಾಡಬೇಕಾಗತ್ತೆ. ನಿನಗೆ ಅಂತ ನಾನು ಬಹಳಷ್ಟು ಗಿಫ್ಟ್ಗಳನ್ನು ಕೂಡ ಕೊಡೋದಕ್ಕೆ ತಯಾರಿದ್ದೀನಿ ಅನ್ನುವ ರೀತಿಯಲ್ಲಿ ಈಕೆ ಹೇಳ್ತಾ ಇದ್ದಾಳೆ. ಈಗ ಆಗ್ತಿರುವಂತಹ ಸಮಯದಲ್ಲಿ ಏನೇ ನೋವಿರ್ಬೋದು, ಅದು ನಿನ್ನ ಕರ್ಮದ ಅನುಸಾರವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೇ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಇಲ್ಲಿ ರೋಸ್ ಕ್ವಾರ್ಟ್ಸ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ನನ್ನ ಸಂಬಂಧಗಳು ಇದಕ್ಕಿದ್ದ ಹಾಗೆ ದೂರ ಹೋಗುವಂಥದ್ದು, ಇದಕ್ಕಿದ್ದ ಹಾಗೆ ನಿಮ್ಮಿಂದ ಬಹಳಷ್ಟು ನಂಬಿರ್ತೀರಿ, ಬಹಳಷ್ಟು ಇಂಥ ವ್ಯಕ್ತಿ ಹೀಗ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ, ಅಂಥ ವ್ಯಕ್ತಿಗಳು ಬದಲಾಗುವಂತಹ ಸಾಧ್ಯತೆಗಳು ಜಾಸ್ತಿ. ಹಾಗೆ ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ಳೋ ಜೀವ ಇಲ್ವಲ್ಲ ನನಗೆ ಅಂತ ಹೇಳಿ ಇನ್ಸೆಕ್ಯೂರ್ಡ್ ಫೀಲ್ ಜಾಸ್ತಿ ಕಾಡ್ತಾ ಇರುತ್ತೆ. ನಿಮ್ಮ ತಕ್ಕ ಹಾಗೆ ಒಂದು ಪ್ರೇಮ ಸಂಬಂಧ ನನ್ನ ಜೀವನದಲ್ಲಿ ನನಗೆ ಖುಷಿ ಇರುವ ರೀತಿಯಲ್ಲಿ ಇಲ್ಲ ಅನ್ನುವಂತಹ ರೀತಿ, ಅದು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಈ ರೀತಿ ಈ ಸ್ಟೋನ್ನ ನಿಮ್ಗೆ ಹೇಳುತ್ತೆ. ಓಕೆ, ನೀವು ನಂಬುವಂತಹ ದೇವಿಯಿಂದ ಏನು ಸಂದೇಶ ಬರ್ತಾ ಇದೆ, ಯಾವ ಮುನ್ಸೂಚನೆ ಬರ್ತಾ ಇದೆ ನೋಡೋಣ. ಯಾವ ವಿಚಾರದಲ್ಲಿ ಈಕೆ ಮುನ್ಸೂಚನೆ ಕೊಡ್ತಾ ಇದ್ದಾಳೆ ನಿಮಗೆ. ಓಕೆ, 5 ಆಫ್ ಕಪ್ಸ್ ಬರ್ತಾ ಇದೆ. ನಾನು ಹೇಳ್ದೆ ಅಲ್ಲ, ಇಲ್ಲಿ ರೋಸ್ ಕ್ವಾರ್ಟ್ಸ್ನ ನೀವೇನು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಕೆಲವು ಸಂಬಂಧಗಳಲ್ಲಿ ಏರುಪೇರುಗಳನ್ನು ಬಹಳಷ್ಟು ನೋಡ್ತಾ ಇದ್ದೀರಿ, ಬಹಳಷ್ಟು ಕಾಣ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕೆಲಸದ ವಿಚಾರದಲ್ಲೂ ಕೂಡ ಬಹಳಷ್ಟು ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಿ, ಬಹಳಷ್ಟು ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಹಾಗಂತ ಮನೆಗೆ ಬಂದರೆ ಮನೆಯಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುವಂಥದ್ದು, ಇದನ್ನೆಲ್ಲ ಕೂಡ ಆಗ್ತಾ ಇದೆ. ಇಲ್ಲಿ ಕೆಲವು ಜನಗಳು ನೀವು ಕೆಲಸದಲ್ಲಿ ಆ್ಯಕ್ಷನ್ ತಗೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಎಲ್ಲಿ ನೀವು ಬಹಳ ಬೇಗ ಮುಂದುವರೆದು ಬಿಡ್ತೀರಿ ಅನ್ನುವಂತಹ ಭಯದಲ್ಲೂ ಕೂಡ ಇಂಥ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ ನನಗೆ.
ಇಲ್ಲಿ ನಿಮ್ಮ ಮೈಂಡ್ಗಳನ್ನು ಡೈವರ್ಟ್ ಮಾಡುವಂತಹ ಜನಗಳು ಕೂಡ ಇದ್ದಾರೆ. ಹಾಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಏರುಪೇರು ತರುವಂತಹ ಜನಗಳು ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಮ್ಮದವರೆಲ್ಲರೂ ಕೂಡ ನನಗೆ ತಕ್ಕ ಪಾಠ ಕಲಿಸಿದ್ದಾರೆ ಅನ್ನುವಂತಹ ಪೀರಿಯಡ್. ಎಲ್ಲ ರೀತಿಯೂ ನೀವು ನೋವುಗಳನ್ನು ಅನುಭವಿಸಿ ಹೋಗಿದೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ಎಂಡಿಂಗ್ ಮೂಮೆಂಟಿಗೆ ಬಂದಿದ್ದೀರಿ. ಸಂಸಾರದಲ್ಲಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಕೆಲಸದ ಒತ್ತಡದಲ್ಲಾಗಿರ್ಬೋದು, ಎಲ್ಲ ಇದರಲ್ಲೂ ಆಗಿರಬಹುದು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಯಾವೆಲ್ಲ ವಿಚಾರದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಿ ಆ ಅಂತ್ಯಕ್ಕೆ ನೀವು ಬಂದಾಗಿ ತಲುಪಾಗಿದೆ ಅಂಥೇಳಿ. ಮತ್ತೇನಾದರೂ ಹೊಸ ರೀತಿಯಲ್ಲಿ ನೋವಿದೆಯಾ ನನಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ರೀತಿ ನೋವುಗಳನ್ನು ನೀವು ಆಲ್ರೆಡಿ ಅನುಭವಿಸಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಎಸ್, ಯಾರೇ ಫ್ರೆಂಡ್ ಆಗಿರಲಿ, ಯಾರೇ ಒಂದು ವಿಚಾರದಲ್ಲಾಗಿರಲಿ, ಯಾವುದೇ ಒಂದು ಸಂಬಂಧದಲ್ಲಾಗಿರಲಿ, ತುಂಬ ಹಚ್ಕೊಳ್ಳುವಂಥದ್ದು ಬೇಡ. ತುಂಬ ನನಗೆ ಈ ಟೈಮ್ಗೆ ಇವ್ರು ಯಾಕೆ ಫೋನ್ ಮಾಡಲಿಲ್ಲ, ಈ ಟೈಮ್ಗೆ ಇವ್ರು ಯಾಕೆ ಅಟೆಂಡ್ ಆಗಲಿಲ್ಲ, ಯಾಕೆ ಇವ್ರು ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಈ ರೀತಿ ಎಲ್ಲ ತುಂಬ ಅಂಥ ವ್ಯಕ್ತಿಗಳ ವಿಚಾರವಾಗಿ ಡಿಟ್ಯಾಚ್ಮೆಂಟ್ ತಗೊಳ್ಳುವಂಥ ಅವಶ್ಯಕತೆಗಳು ನಿಮಗಿರೋದಿಲ್ಲ. ದಯವಿಟ್ಟು ನೀವು ಯಾರ ಮೇಲೆ ಬಹಳಷ್ಟು ಅವಲಂಬಿತರಾಗಿರ್ತೀರಲ್ಲ, ಆಗೇನಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಕೈ ಬೆರಳಲ್ಲಿ ಎಲ್ಲನೂ ಕೂಡ ಸಮವಾಗಿಲ್ಲ ಅಲ್ವಾ? ಅದೇ ರೀತಿ ನಾವು ಅಂದ್ಕೊಂಡಂಗೆ ಎಲ್ಲರೂ ಇರಬೇಕು ಅನ್ನೋದಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡೋದು ಹೌದು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಫಸ್ಟು ಇನ್ನೊಬ್ಬ ವ್ಯಕ್ತಿಗಳ ವಿಚಾರದಲ್ಲಿ ತಪ್ಪು. ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಏನೋ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ನಿಮಗಿರಬೇಕು. ಆಗ ನೀವು ಅಟ್ಯಾಚ್ಮೆಂಟ್ಗಳನ್ನು ಇನ್ನೊಬ್ಬರ ಜೊತೆಗೆ ಇಟ್ಕೊಳ್ಬೇಕಾಗತ್ತೆ. ಸೊ ಅವರು ನಿಮ್ಮ ನಂಬಿಕೆಗಳಿಗೆ ಅರ್ಹರಾಗೇ ಇರೋದಿಲ್ಲ. ಎಲ್ಲ ರೀತಿಯೂ ನೋವು ಕೊಡ್ತಾ ಇರ್ತಾರೆ, ಎಲ್ಲ ರೀತಿಯೂ ನಿಮಗೆ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡ್ತಾ ಇರ್ತಾರೆ. ಬಟ್ ಆದರೆ ನಿಮಗೆ ಇರುವಂತಹ ಎಮೋಷನ್ಸ್ ಆಗಿರಬಹುದು, ನಿಮಗಿರುವಂತಹ ಏನಂತಾರೆ ಆ ಕರುಣೆ ಆಗಿರ್ಬೋದು, ನಿಮಗಿರುವಂತಹ ಆ ಚಿಕ್ಕ ವಿಚಾರದಲ್ಲಿ ಡಿಟ್ಯಾಚ್ ಆಗಿಬಿಟ್ಟಿರ್ತೀರಲ್ಲ, ಆ ವಿಚಾರದಿಂದ ನೀವು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನೀವೇನು ಮಾಡ್ತೀರಿ, ನನ್ನ ಜೀವನಕ್ಕೆ ಯಾವುದು ಸರಿ, ನಾನು ಯಾವ ರೀತಿ ಹೋಗಬೇಕು ಅನ್ನುವಂತಹ ಪಾಠಗಳನ್ನು ಈಗ ಕಲಿಸ್ತಾ ಇದ್ದಾರೆ ನಿಮಗೆ ಜನ. ಸೊ ಅದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ಧೈರ್ಯವಾಗಿ ಮುನ್ನುಗ್ಗುವಂತಹ ಸಮಯನ, ಮುನ್ನುಗ್ಗುವಂತಹ ನಿರ್ಧಾರನ ನೀವು ತಗೊಳ್ತೀರಿ ಅನ್ನುವಂಥ ತೋರಿಸ್ತಾ ಇದೆ. ಒಂದು ಸರಿಯಾದ ದಾರಿ ನಿಮಗೆ ಕಾಣಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಹಿಂದೆ ಯಾರೆಲ್ಲ ನಿಮಗೆ ಅವಮಾನ ಮಾಡಿದಂತಹ ವ್ಯಕ್ತಿಗಳಾಗಿರ್ಬೋದು, ಈ ಹಿಂದೆ ಬಹಳಷ್ಟು ಏನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ, ನಾನು ಆ ವ್ಯಕ್ತಿ ಇಲ್ದಿದ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವ್ಯಕ್ತಿಗಳ ವಿಚಾರದಲ್ಲೂ ಕೂಡ ಬೋರಿಂಗ್ ಬಂದು ನೀವೇ ಇಗ್ನೋರ್ ಮಾಡಿ, ಕೆಲಸದ ವಿಚಾರ ಆಗಿರಬಹುದದು, ಹಾಗೆ ವ್ಯಕ್ತಿಗಳ ವಿಚಾರದಲ್ಲಾಗಿರಬಹುದದು, ಆ ವ್ಯಕ್ತಿಗಳನ್ನು ನೀವೇ ಇಗ್ನೋರ್ ಮಾಡಿ ಮುಂದಿನ ಒಂದು ಒಳ್ಳೆಯ ದಾರಿ ಕಡೆಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥ ಸೂಚನೆ ಕೊಡ್ತಾ ಇದ್ದಾಳೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣನ ನೀವು ಯಾವುದೇ ರೀತಿ ದುಂದು ವೆಚ್ಚಗಳನ್ನು ಮಾಡುವ ಹಾಗಿಲ್ಲ ಅನ್ನುವಂಥ ಸೂಚನೆ. ಬಹಳಷ್ಟು ಬೇಡದ ವಸ್ತುಗಳನ್ನು ತಗೊಳ್ಳೋದಕ್ಕೆ ಅಂತ ಬಹಳಷ್ಟು ಖರ್ಚು ಮಾಡುವಂಥದ್ದು, ಬೇಡದ ವಿಚಾರಗಳಿಗೆ ಹಣನ ಹಾಕುವಂಥದ್ದು, ನಂಬಿಕೆ ಅರ್ಹರಾಗದೇ ಇರುವಂತಹ ವ್ಯಕ್ತಿಗಳಿಗೆ ಹಣ ಕೊಡುವಂಥದ್ದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಹಣನ ದೋಚುವಂತಹ ಜನಗಳು, ಅಥವಾ ನೀವು ಹಣನ ಕಳ್ಕೊಳ್ಳೋದಕ್ಕೆ ಎಷ್ಟು ಬೇಕು ಪ್ರಯತ್ನಗಳನ್ನು ಅಷ್ಟು ನೀವು ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ದಯವಿಟ್ಟು ನೀವು ಹಣಕಾಸಿನ ವಿಚಾರವಾಗಿ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಾನು ನಿಮಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ತೆಗಿತಾ ಹೋಗ್ತೀನಿ. ಏನು ಹೇಳೋದಕ್ಕೆ ಬರ್ತಾ ಇದೆ, ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿ. ಡೆಸ್ಕ್ ಬರ್ತಾ ಇದೆ, ಪೇ ಅಟೆನ್ಷನ್ ಟು ಯುವರ್ ವರ್ಕ್ ಅಂತ ಹೇಳಿ ಬರ್ತಿದೆ. ಅಂದರೆ ನಿಮ್ಮ ಕೆಲಸಕ್ಕೆ ಅಟೆನ್ಷನ್ ಕೊಡಬೇಕಾಗತ್ತೆ. ಯಾವುದೇ ಕೆಲಸ ಮಾಡ್ತಿರ್ಲಿ ನೀವು, ಒಂದು ಕೂಲಿ ಕೆಲಸ ಮಾಡ್ತಿರಲಿ, ಬಟ್ಟೆ ಹೊಲಿತಿರಲಿ, ಬಟ್ಟೆ ಒಗಿತಿರಲಿ, ಎಂಥದೇ ಮಾಡ್ತಾ ಇರಲಿ ನೀವು, ಅಥವಾ ದೊಡ್ಡ ಕಂಪ್ನಿಯಲ್ಲೇ ನೀವು ವರ್ಕ್ ಮಾಡ್ತಾಯಿರಿ, ನಿಮ್ಮ ವರ್ಕ್ ಬಗ್ಗೆ ನೀವು ಅಟೆನ್ಷನ್ ಕೊಡಬೇಕಾಗತ್ತೆ. ಅಂದರೆ ನೀವು ಟೈಮ್ ಸೆನ್ಸ್ನ ಇಟ್ಕೊಳ್ಬೇಕಾಗತ್ತೆ, ಹಾಗೆ ನಿಮ್ಮ ಆರೋಗ್ಯನೂ ಕೊಡಬೇಕಾಗತ್ತೆ. ಆ ಕೆಲಸನ ನೀವು ಯಾವ ವೃತ್ತಿಯನ್ನು ಮಾಡ್ತಿದ್ರಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಭಾವದಿಂದ ನೀವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ನನಗೆ ನನ್ನ ಜೀವನದಲ್ಲಿ ಈ ಕೆಲಸನ ಮಾಡ್ತಾ ಇರೋದಕ್ಕೆ ನನಗೆ ತೃಪ್ತಿ ಇದೆ, ಇದಕ್ಕಿಂತ ಹೆಚ್ಚು ಈ ಕೆಲಸದಿಂದನೇ ನಾನು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂತಹ ರೀತಿಯಲ್ಲಿ ನೀವು ಭಾವನೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ವರ್ಕ್ ಕಡೆನೂ ಕೂಡ ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗತ್ತೆ ಅನ್ನುವಂಥ ಸೂಚನೆಗಳು ಕೂಡ ಕೊಡ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಕಾರ್ಡ್ ಏನು ಬಂದಿದೆ, ಎಲಿಫೆಂಟ್ ಬರ್ತಿದೆ. ಎ ಲಾಂಗ್ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್.
ವಿಲ್ ಲೀವ್ ಯುವರ್ ವಿಸರ್ ಅಟ್ ದಿ ಎಂಡ್ ಅಂತ ಹೇಳಿ ಬರ್ತಾ ಇದೆ. ನೀವು ಯಾವುದೇ ಒಂದು ವಿಚಾರದಲ್ಲಿ ಬಹಳಷ್ಟು ಏನು ನೋವಿನಿಂದಾಗಿರ್ಬೋದು ಅಥವಾ ಏನೇ ಇರಬಹುದು, ಆ ನೋವಿನಿಂದ ಇರುವಂಥದ್ದು ಅದನ್ನೇ ಮೆಲ್ಕು ಹಾಕೋದಕ್ಕಿಂತ ಆ ವಿಚಾರನ ಬಿಟ್ಟು ಒಂದಷ್ಟು ದೂರ ಹೋಗುವಂಥದ್ದು, ಅಥವಾ ನೀವು ಯಾವುದಾದ್ರೂ ದೈವಿಕ ಅಂದರೆ ನಿಮ್ಮ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ಲಾಂಗ್ ಜರ್ನಿ ಎಲ್ಲಿಗಾದರೂ ಹೋಗುವಂಥದ್ದು, ಈ ರೀತಿ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಆ ನೋವಿನ ಅಂತ್ಯ, ಈಗೇನಾದರೂ ಯಾವುದೇ ಒಂದು ತಾತ್ಕಾಲಿಕ ನೋವುಗಳನ್ನು ನೀವು ನೋಡ್ತಾ ಇದ್ದೀರಲ್ಲ, ಆ ನೋವಿನ ಅಂತ್ಯ ಕಾಣುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯೂನಿವರ್ಸಿಂದ ಇದೊಂದು ಮೆಸೇಜ್ ಆಗಿತ್ತು. ಇಲ್ಲಿ ಟರ್ಕಿ ಬರ್ತಿದೆ, ಸಮ್ವನ್ ಈಸ್ ಬಿಹೇವಿಂಗ್ ಸ್ಟುಪಿಡ್ಲಿ. ಯಾರೋ ಕೆಲವು ವ್ಯಕ್ತಿಗಳು, ನಾನು ಹೇಳ್ತಲ್ಲ ಇಲ್ಲಿ 5 ಆಫ್ ವಾಂಡ್ಸ್, 5 ಸ್ವಾರ್ಡ್ಸ್, ಕಪ್ಸ್ 5 ಬಂದಿರೋದ್ರಿಂದ ಯಾರನ್ನ ನೀವು ತುಂಬ ಹಚ್ಕೊಂಡಿರ್ತೀರಲ್ಲ ಅಂಥ ವ್ಯಕ್ತಿಗಳು ಒಂದಷ್ಟು ಸ್ಟುಪಿಡ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ನಿಮ್ಮ ವಿಚಾರವಾಗಿ ಅಸಹ್ಯವಾಗಿ ಮಾತನಾಡುವಂಥದ್ದು, ಅಥವಾ ನಿಮ್ಮನ್ನು ತುಂಬ ಕೆಳಗಿಳಿದು ಮಾತನಾಡಿಸುವಂಥದ್ದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ಈ ರೀತಿ ಸ್ಟುಪಿಡಿಟಿ ನಿಮಗೆ ತೋರಿಸ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬ್ಯಾರೆಲ್ ಬರ್ತಿದೆ, ಯು ಫೀಲ್ ಸಮಥಿಂಗ್ ಈಸ್ ಲೇಕಿಂಗ್ ಇನ್ ಯುವರ್ ಲೈಫ್. ಓಕೆ, ಲವ್, ಮನಿ ಆರ್ ಗೋಲ್ಸ್. ಅಂದರೆ ನೀವು ಒಂದಷ್ಟು ಅಫರ್ಮೇಷನ್ಸ್ಗಳನ್ನ ನೀವು ನಿಮ್ಮ ನಿಮ್ಮ ವಿಚಾರದಲ್ಲಿ ಮಾಡ್ಕೊಳ್ಳಿ. ನನ್ನ ಹತ್ರ ಹಣ ಆಗಿರಲಿ, ಜನ ಆಗಿರಲಿ, ಗೋಲ್ ಆಗಿರಲಿ, ನನ್ನ ಹತ್ತಕ್ಕೆ ನಾನು ಮಾಡುವಂಥ ಸಾಧನೆಗಳಿಗೆ ಯೂನಿವರ್ಸೇ ನನ್ನ ಹತ್ರ ಬರ್ತಾ ಇದೆ, ಅಂದರೆ ಯೂನಿವರ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೆ ನನ್ನ ಲೈಫಿಗೆ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು 5 ನಿಮಿಷ ಕೂತ್ಕೊಂಡು ಡೀಪ್ ಬ್ರೀತ್ ಮಾಡಿ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗುವಂಥ ಆ ರೀತಿಯಲ್ಲಿ ಪ್ರಕೃತಿ ಅಂದರೆ ಆ ದೇವಿಯನ್ನು ಯಾರನ್ನು ನೀವು ಬಹಳಷ್ಟು ನಂಬಿದ್ದೀರಿ ಆಕೆ ಮಾಡುವುದಕ್ಕೆ, ಅಂದರೆ ನನ್ನ ಲೈಫಲ್ಲಿ ಏಳಿಗೆ ಕಾಣೋದಕ್ಕೆ ಎಲ್ಲ ಪ್ರಯತ್ನಕ್ಕೂ ಕೂಡ ಆಕೆ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾಳೆ ಅನ್ನುವ ರೀತಿಯಲ್ಲಿ ನೀವು ಒಂದಷ್ಟು ಅಫರ್ಮೇಷನ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಬ್ರೋಕನ್ ವಿಶ್ ಬೋನ್ ಅಂತ ಹೇಳಿ ಬರ್ತಾ ಇದೆ. ವಿಶ್ ವಿಲ್ ನಾಟ್ ಬಿ ಗ್ರ್ಯಾಂಟೆಡ್. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗಳ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಕೆಲಸ ಇಂಥ ವ್ಯಕ್ತಿಯಿಂದ ಆಗಬಹುದು ಅನ್ನುವಂತಹ ವಿಚಾರಕ್ಕೆ ನೀವು ಆ ದೇವಿಯನ್ನು ನೀವೇ ಹೇಳಿಬಿಟ್ಟಿರ್ತೀರಿ. ನೀವು ಸಾಮಾನ್ಯವಾಗಿ ಯಾವುದೋ ಒಂದು ಬೇಡಿಕೆನೋ ಅಥವಾ ಯಾವುದೋ ಒಂದು ಕೆಲಸ ಆಗಲಿ ಅನ್ನೋದಕ್ಕೋಸ್ಕರ ನೀವು ಹರಕೆಯನ್ನು ಹೊತ್ತು ಬಿಟ್ಟಿರ್ತೀರಿ ಅಂತಲೇ ಇಟ್ಕೊಳ್ಳಿ. ಆ ಹರಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇವರಿಂದನೇ ಆಗಬೇಕು, ಇಂಥವ್ರಿಂದನೇ ಆಗಬೇಕು, ಇಂಥದ್ದೇ ಆಗಬೇಕು, ಹೀಗೆ ಆಗಬೇಕು ಅಂತ ನೀವು ಹೇಳಿಬಿಟ್ಟಿರ್ತೀರಿ. ಸೊ ಆದರೆ ಆ ವ್ಯಕ್ತಿಗಳು ಆಗಿರ್ಬೋದು, ಅಂಥ ಜನಗಳು ನೀವು ಅಂದ್ಕೊಂಡಂತಹ ಕೆಲಸಕ್ಕೆ ಸೂಕ್ತರಲ್ಲ ಅಂತ ಅಂದಾಗ ನಿಮ್ಮ ಏನಾಗಿದೆ ನಿಮ್ಮ ವಿಶ್, ಅಂದರೆ ನೀವೇನು ಬೇಡಿಕೆನ ನೀವೇನು ಹರಕೆನ ಹೊತ್ತಿದ್ದೀರಲ್ವಾ ಅದು ಗ್ರ್ಯಾಂಟ್ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ, ನಾವು ಏನೇ ಒಂದು ಹರಕೆ ಹೊತ್ಕೊಂಡ್ರು, ನಾವು ಏನೇ ಒಂದು ದೇವಿಗೆ ಮೊರೆ ಹೋದ್ರೂ ಕೂಡ ನಾವೇನು ಕೇಳಬಾರ್ದು, ನನಗೆ ಈ ರೀತಿ ನನ್ನ ಜೀವನದಲ್ಲಿ ನಾನು ಏನೋ ಒಂದು ವಸ್ತು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಯಾವುದೋ ಒಂದು ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ವಾಹನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ದಯವಿಟ್ಟು ನೀನು ನೆರವೇರಿಸೋ ಹಾಗೆ ಮಾಡು, ಅದಕ್ಕೆ ಯಾವುದಾದ್ರೂ ಒಂದು ದಾರಿ ತೋರಿಸು ಅಂತ ಹೇಳಿ. ಅದನ್ನು ಬಿಟ್ಟು ಇದೇ ರೀತಿ ಆಗುವಂತಹ ಮಾಡು, ಇದೇ ರೀತಿ ಆಗುವಂಥದ್ದು ಮಾಡು, ಆ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ಬೇಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗದೇ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಬಹುದು. ಓಕೆ, ಇಲ್ಲಿ ಟಾರ್ಟಾಯ್ಸ್ ಬರ್ತಾ ಇದೆ, ಸ್ಲೋಲಿ ಬಟ್ ಶೋರ್ಲಿ ಗೆಟಿಂಗ್ ಎ ಹೆಡ್ ಅಂತೇಳಿ. ನಿಧಾನ ಆಗಬಹುದು, ನಿನ್ನ ಜೀವನದಲ್ಲಿ ಎಲ್ಲ ಪಡೆಯೋದು ನಿಧಾನ ಆಗ್ಬೋದು, ಬಟ್ ಆದರೆ ಶೋರ್ಲಿ ನಿನಗೆ ಅದು ಸಿಗುತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ನೀವು ನಂಬುವಂತಹ ದೇವಿ ಏನು ಮೆಸೇಜ್ ಕೊಡ್ತಾ ಇದ್ದಾಳೆ ನಿಮಗೆ ನೋಡೋಣ. ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನೀನು ಯಾವುದೇ ಒಂದು ದೃಢ ನಿರ್ಧಾರ ತಗೊಳ್ಳೋದಕ್ಕೆ ಅಥವಾ ನಿನ್ನ ಜೀವನದಲ್ಲಿ ಏನೇ ಒಂದು ಮುಂದೆ ಹೆಜ್ಜೆ ಇಡೋದಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀನು ನೋವು ಪಡುವಂತಹ ದಿನಗಳು ಸಂಪೂರ್ಣವಾಗಿ ಕಳೆದಾಗಿದೆ. ಈಗ ಯಾವುದೇ ಡಿಫ್ರೆಂಟ್ ರೀತಿಯಲ್ಲಿ ನಿನಗೆ ನೋವು ಬರುವಂತಹ ಸಾಧ್ಯತೆಗಳಿಲ್ಲ, ಎಲ್ಲನೂ ಕೂಡ ಆಗಿರೋದ್ರಿಂದ ಇದು ನೀನು ಏನೇ ಅಂದ್ಕೊಂಡಿದ್ದು ಸಾಧನೆ ಮಾಡೋದಕ್ಕೂ ಕೂಡ ಇದೊಂದು ಸೂಕ್ತ ಸಮಯ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, 3ನೇ ಸ್ಟೋನ್ ಇರುವಂತಹ ಕಾರ್ಡ್ ನೋಡೋಣ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಅಮೆಥಿಸ್ಟ್ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ, ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು ಅನ್ನೋದು ಬಹಳಷ್ಟು ಆಸೆ, ದೈವದ ಮೊರೆ ಹೋಗಬೇಕು ಅನ್ನೋದು ಆಸೆ. ಆದರೆ ಧ್ಯಾನಕ್ಕೆ ಕೂರ್ತೀನಿ ಆಗಲ್ಲ, ಪೂಜೆ ಮಾಡೋಕ್ಕೆ ಹೋಗ್ತೀನಿ
ಒಂದಿನ ಮಾಡ್ತೀನಿ ಮಾರನೇ ದಿನ ಅದೇ ಥರ ಮನಸ್ಸಿರೋದಿಲ್ಲ. ಈ ರೀತಿ ಇದೆ ನಿಮ್ಮ ಮೈಂಡ್ಸೆಟ್. ಬಹಳಷ್ಟು ದಿನಗಳಿಂದ ಏನೇನೆಲ್ಲ ಆಸೆ ಕನಸುಗಳನ್ನು ಕಟ್ಕೊಂಡ್ಬಿಟ್ಟಿರ್ತೀರಿ. ನಾನು ಆ ಥರ ಜಪ ಮಾಡಬೇಕು, ಈ ಥರ ಪೂಜೆ ಮಾಡಬೇಕು, ಈ ರೀತಿ ಹೋಗಬೇಕು, ನಾಳೆಯಿಂದ ಸಿನ್ಸಿಯರ್ ಆಗಿರಬೇಕು. ಆಗ್ತಾನೇ ಇಲ್ಲ. ಸ್ಪಿರಿಚುವಲ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ನೀವು. ದೈವದ ಮೊರೆನ ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ನೀವು ನಂಬುವಂತಹ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ಆಕೆ ನಿಮಗೆ ಕೊಡ್ತಾ ಇದ್ದಾಳೆ, ಯಾವ ವಿಚಾರದಲ್ಲಿ ಏನಾದರೂ ಎಚ್ಚರಿಕೆ ಕೊಡ್ತಾ ಇದ್ದಾಳಾ, ಆ ದೇವಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನೀವು ಎಷ್ಟು ಆ ದೇವಿಯನ್ನು ಆರಾಧನೆ ಮಾಡ್ತಿದ್ದೀರಲ್ಲ, ಆಕೆನೂ ಕೂಡ ಅಷ್ಟೇ ನಿಮ್ಮ ಜಪಕ್ಕಾಗಿರಲಿ, ನಿಮ್ಮ ಪೂಜೆಗಾಗಿರಲಿ ತಲೆ ಬಾಗಿದಾಳೆ ಅನ್ನೋದೇ ತೋರಿಸುತ್ತೆ. ಆಕೆನೂ ಕೂಡ ನಿಮ್ಮ ಪೂಜೆಗೆ ತಕ್ಕ ಪ್ರತಿಫಲನೂ ಕೊಡ್ತಾಳೆ ಇನ್ನು ಕೆಲವೇ ದಿನಗಳಲ್ಲಿ ಅಂತಲೇ ತೋರಿಸುತ್ತೆ. ಯಾವುದೇ ವ್ರತ ಆಗಿರಲಿ, ಜಪ ಆಗಿರಲಿ, ಆರಾಧನೆ ಆಗಿರಲಿ, ಇದನ್ನೆಲ್ಲ ಮಾಡಬೇಕು ಅಂತಲ್ಲ, ಬಿಗಿಯಾಗಿ ಅವಳನ್ನ ಮನಸ್ಸಿನಲ್ಲಿ ಆರಾಧನೆ ಮಾಡಿದ್ರೆ ಸಾಕು, ಆಕೆ ಒಲಿದು ಬಂದಿದ್ದಾಳೆ ನಿಮ್ಮ ಜೀವನಕ್ಕೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸದ್ಯಕ್ಕೆ ಯಾವುದೋ ಒಂದು ಸಂತೋಷದ ವಾತಾವರಣ, ಯಾವುದೋ ಒಂದು ಸಂತೋಷದ ಸುದ್ದಿ ನಿಮ್ಮ ಹತ್ತಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ನೀವು ಎಷ್ಟೇ ಚಿಕ್ಕದಾಗಿ ಪೂಜೆ ಮಾಡಿರ್ಬೋದು, ಅದೆಂಥವರೇ ಆಗಿರ್ಬೋದು, ನಿಮ್ಮ ಆರಾಧನೆ, ನಿಮ್ಮ ಭಕ್ತಿ ಆಕೆ ಮನಸ್ಸಿಗೆ ಮುಟ್ಟಿದೆ, ಆಕೆ ನಿಮ್ಮ ಭಕ್ತಿಗೆ ತಲೆ ಬಾಗಿದಾಳೆ ಅಂತಲೇ ತೋರಿಸುತ್ತೆ. ಹಾಗೆ ನೀವೇನು ಮಾಡಬೇಕಾಗತ್ತೆ, ಇನ್ನೂ ಹೆಚ್ಚೆಚ್ಚಾಗಿ ಆಕೆಯನ್ನು ಆರಾಧನೆ ಮಾಡ್ತಾ ಹೋಗಿ. ಯಾವುದೋ ಒಂದು ನೀವು ಕೋರ್ಕೊಂಡಿದ್ದು ಅದು ಸಿಕ್ಕಿದ ಕೂಡಲೇ, ಏಕೆಂದರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸಿಕ್ಕಿದ ಕೂಡಲೇ ಆಕೆಯನ್ನು ಮರೆಯುವಂಥ ಅವಶ್ಯಕತೆಗಳಿಲ್ಲ. ಈಕೆಯಿಂದ ನಿಮಗೆ ಆಗ್ತಿರುವಂತಹ ಲಾಭ ಏನು ಅಂತ ಹೇಳಿದ್ರೆ, ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಕೈ ಹಿಡಿಯುವ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಅವಕಾಶಗಳ ಬಾಗಿಲು ಈಕೆ ನಿಮಗೆ ತೆರೀತಾ ಇದ್ದಾಳೆ ಅಂತಲೇ ತೋರಿಸುತ್ತೆ. ಹಾಗೆ ನೀವು ಒಂದಷ್ಟು ಗುರು ಹಿರಿಯರಿಗೆ ಏನಾದರೂ, ನೀವು ಗುರು ಹಿರಿಯರಿಂದ ದೂರ ಇದ್ರಿ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಯಿಂದ ಏನಾದರೂ ದೂರ ಇದ್ರಿ ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾಗಿರುವಂತಹ ವಿಚಾರಗಳನ್ನು, ನಿಮ್ಗೇನೇ ಲಾಭ ಬಂದಿರಲಿ, ನಿಮ್ಗೇನೇ ಹಣಕಾಸು ಬಂದಿರಲಿ, ಫಸ್ಟ್ ಮೊದಲನೇದಾಗಿ ಅವ್ರಿಗೆ ಏನಾದರೂ ಒಂದು ಕೊಡಿಸುವಂಥದ್ದು, ಅಥವಾ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಡಿಸುವಂಥದ್ದು, ಈ ರೀತಿ ಮಾಡಿದ್ರೆ ಇನ್ನಷ್ಟು ಐಶ್ವರ್ಯ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ನಿಮಗೆ ಹೆಚ್ಚಾಗಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಲಕ್ಸುರಿಯಾಗಿ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ದೇವಿಯನ್ನು ಎಷ್ಟು ನೀವು ಆರಾಧನೆ ಮಾಡ್ತಿದ್ರಿ, ಈಕೆ ನಿಮ್ಮ ಜೀವನಕ್ಕೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಒಲಿತಾಳೆ. ಅದೇ ತಕ್ಕ ಹಾಗೆ ನೀವೇನು ಮಾಡಬೇಕಾಗತ್ತೆ, ಈಕೆ ಮೊರೆ ಹೋಗೋದನ್ನು ದಯವಿಟ್ಟು ನಿಲ್ಲಿಸೋದಕ್ಕೆ ಹೋಗಬೇಡಿ. ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಿರತ್ತೆ. ಹೌದು, ನಿಮ್ಮನ್ನು ಬ್ಯುಸಿ ಮಾಡ್ತಾಳೆ, ನಿಮ್ಮನ್ನು ಭಾಳಷ್ಟು ಎಮೋಷ್ನಲಿ ಬೇರೆ ಒಂದು ಮಕ್ಕಳ ಜೊತೆಗೆ ಭಾಳಷ್ಟು ಬಾಂಡಿಂಗ್ ತೊಗೊಳ್ಳೋದು, ಗಂಡನ ಜೊತೆ ಬಾಂಡಿಂಗ್ ತೊಗೊಳ್ಳೋದು, ಲವರ್ ಜೊತೆ, ರಿಲೇಷನ್ಶಿಪ್ ಜೊತೆ ಭಾಳಷ್ಟು ಬಾಂಡಿಂಗಿಗೆ ಹೋಗ್ಬಿಡುವಂಥ ಸಾಧ್ಯತೆಗಳಿದೆ. ಆಗೇನು ಮಾಡಬೇಕಾಗತ್ತೆ, ದೇವಿಯನ್ನು ಮರ್ತು ಹೋಗುವ ಸಾಧ್ಯತೆ ಇರುತ್ತೆ. ಯಾವಾಗೋ ಒಂದು ಸಲ ಮಾಡೋದು, ಯಾಕೆ ಅಂತ ಹೇಳಿದ್ರೆ ಆಗೋ ತನಕ ಒಂಥರ ಇದ್ದು ಆದಮೇಲೆ ಇನ್ನೊಂದು ಥರ ಆಗುವ ಸಾಧ್ಯತೆಗಳು ತಾವು ಮನುಜರಲ್ವಾ, ಹಾಗೇ ಆಗುತ್ತೆ. ಸೊ ಹಾಗಾಗಿ ಈಕೆ ಆರಾಧನೆಗಳನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಓಕೆ, ಇಲ್ಲಿ ನೋಡಿ ಅಮೆಥಿಸ್ಟ್ ಬಂದಿರೋದ್ರಿಂದ ಸ್ಪಿರಿಚುಲಿ ತುಂಬಾ ಬೇಗನೆ ಕನೆಕ್ಟ್ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇದರಿಂದ ನೀವು ಬಹಳಷ್ಟು ಈ ವರ್ಷದಲ್ಲಿ ಒಂದಷ್ಟು ಲಕ್ಸುರಿ ನೋಡ್ತೀರಿ, ಅಂದ್ಕೊಂಡ ಕೆಲಸಗಳಾಗ್ತಾ ಬರುತ್ತೆ. ಹಾಗೆ ಸಂಬಂಧಗಳನ್ನು ಭೇಟಿ ಆಗ್ತೀರಿ. ನೀವು ಕೂಡ ನೋಡೋದಕ್ಕೆ ಬಹಳಷ್ಟು ಅಟ್ರಾಕ್ಟಿವ್ ವ್ಯಕ್ತಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತೀರಿ. ಹಾಗೆ ಇಲ್ಲಿ ಮೇಜ್ ಸನ್ ಕಾರ್ಡ್ ಬಂದಿರೋದ್ರಿಂದ ಯಾವ ವರ್ಷ ಇದು? ಸೂರ್ಯನ ವರ್ಷ. ಸನ್ ಕಾರ್ಡ್ ಬಂದಿರೋದ್ರಿಂದ ಬಹಳ ಬೇಗನೆ ನೀವು ಯಾವುದೇ ಬಿಸ್ನೆಸ್ ಓಪನ್ ಮಾಡಿದ್ರೂ ಕೂಡ ಬೇಗ ಕ್ಲಿಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಚಿಕ್ಕ ವಯಸ್ಸಲ್ಲೇ ಹೆಸರು ಕೀರ್ತಿನ ಪಡೆಯುವಂತಹ ವರ್ಷ ಇದಾಗಿರಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಯಾರೇ ಆಗಿರಬಹುದು, ಇಷ್ಟು ವರ್ಷ ಸ್ಟ್ರಗಲ್ ಮಾಡಿದೆ ನಾನು, ಇಷ್ಟು ವರ್ಷ ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ರು ಅಂತ ಅಂದಾಗ ನನಗೆ ಯಾರು ಬೇಡ, ನಾನು ನಂಬಿದಂತಹ ದೇವಿ ನನ್ನ ಜೊತೆಗಿದ್ದಾಳೆ ಅನ್ನುವಂತಹ ಧೈರ್ಯದಲ್ಲಿ ನೀವೇನಾದರೂ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಈ ವರ್ಷದ ಜೀವನ ಬಹಳಷ್ಟು ಅದ್ಭುತವಾಗಿ ಇದೆ. ಏಕೆ ಅಂತ ಹೇಳಿದ್ರೆ ಔಟ್ಕಮ್ ಬಂದು ಸನ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬದುಕುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಭಾಳಷ್ಟು ಹಣಕಾಸುಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಹಾಗೆ ಆ ದೇವಿಯ ಮೊರೆ ಏನು ಹೋಗಿದ್ದೀರಲ್ಲ, ಅದೇ ರೀತಿ ನೀವು ಏನು ಫ್ಲೂಯೆಂಟ್ ಆಗಿದ್ದೀರಿ ಅದೇ ಫ್ಲೂಯೆಂಟಾಗಿ ಆಕೆ ಜೊತೆಗೆ ನೀವು ಆಕೆಯ ಆರಾಧನೆಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ದೇವಿ ಸ್ತೋತ್ರಗಳನ್ನು ಹೇಳುವಂಥದ್ದು, ದೇವಿ ಖಡ್ಗಮಾಲೆಗಳನ್ನು ಹೇಳುವಂಥದ್ದು, ಕೇಳುವಂಥದ್ದು,
ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಬನ್ನಿ. ಕನಕೋದ್ಧಾರ ಸ್ತೋತ್ರಗಳನ್ನು ಹಾಕುವಂಥದ್ದು. ಓಕೆ, ಆ ಭಕ್ತಿ ಏನಿದೆಯಲ್ಲ, ಭಕ್ತಿ ಸುಮ್ಮನೆ ಏನೋ ನಾನು ತುಂಬ ಭಕ್ತಿ ಇದ್ದೀನಿ ಅಂತ ಅಲ್ಲ, ಅದು ಮನಸ್ಸಿಂದನೇ ಬರಬೇಕು. ಆ ಭಾವನೆ. ಈಗ ಮಗುನ ಮುದ್ದಾಡೋದಕ್ಕೆ ಹೇಗೆ ಮನಸ್ಸಿಂದ ನಮಗೆ ಬರುತ್ತಲ್ಲ, ಅದೇ ರೀತಿ ಆಕೆಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿನಿಂದ ಬರಬೇಕು. ಅಥವಾ ಈಕೆಗೆ ಆರಾಧನೆ ಮಾಡಿದ್ರೆ ನನಗೇನೋ ಸಿಗುತ್ತೆ ಅನ್ನೋದಕ್ಕೋಸ್ಕರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆಕೆ ಗೊತ್ತು, ಆಕೆ ನೋಡಿ, ಯಾವುದೇ ದೇವ್ರನ್ನ ಬೇಕಾದ್ರೂ ಬೇಗ ಇದು ಮಾಡ್ಕೋಬೋದು. ಬಟ್ ದೇವಿಯನ್ನು ನಾವೇನಾದ್ರು ಆರಾಧನೆ ಮಾಡೋಕ್ಕೆ ಹೋದಾಗ ಆಕೆಗೆ ನಮ್ಮ ಆಟಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಶರಣಾಗಬೇಕು, ಆಕೆಗೆ ತುಂಬ ಬೇಗನೆ ಶರಣಾಗಬೇಕು. ಶರಣ ಆದಷ್ಟು ಕೂಡ ಆಕೆ ಬೇಗ ಒಲಿಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಇಲ್ಲಿ ಡಾಗ್ ಬಾರ್ಕಿಂಗ್, ಅಡ್ವೈಸ್ ಫ್ರಮ್ ಎ ಫ್ರೆಂಡ್. ಸುಮ್ಮನೆ ಅಂದರೆ ನೀವು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ, ನೀವು ಯಾವುದೋ ಒಂದು ಲೆವೆಲಲ್ಲಿ ಹೋಗ್ತಾನೇ ಇದ್ದೀರಿ, ನೀವು ಅಂದ್ಕೊಂಡದ್ದು ಕೆಲಸನೇ ಮಾಡೋದು. ಬಟ್ ಆದರೆ ಬೇಡದ ಕಮೆಂಟ್ಗಳನ್ನು ಕೊಡುವಂಥದ್ದು ನಿಮ್ಮ ಫ್ರೆಂಡ್ಸ್ಗಳು. ಅಂದರೆ ಈ ರೀತಿಯೆಲ್ಲ ನೀನು ಈ ರೀತಿಯಾಗಿರ್ಬೋದು, ಬಟ್ ನಿಮ್ಮ ಥರ ಜೀವನ ಮಾಡ್ತಾ ಇಲ್ಲ ಅವರು, ಬಟ್ ಆದರೂ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಮೂಗು ತುರಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು. ಸೊ ಇಲ್ಲಿ ಡಾಗ್ ಬಾರ್ಕಿಂಗ್ ಅಂತ ಹೇಳಿ ಕೊಟ್ಟಿದೆ, ಅಡ್ವೈಸ್ ಫ್ರಮ್ ಎ ಫ್ರೆಂಡ್. ಬೇಡದಿದ್ದ ಅಡ್ವೈಸ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಟೈಗರ್ ಬಂದಿದೆ, ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಎ ಚಾನ್ಸ್. ಈಗ ನೀನು ಬಹಳಷ್ಟು ರಿಸ್ಕ್ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಇದು ಆಗತ್ತಾ ನಿನ್ನ ಕೈಯಿಂದ ಅಂತ ಎಷ್ಟೋ ಜನ ಬಂದು ಹೇಳಿರ್ಬೋದು. ಬಟ್ ಆದರೆ ನೀನು ಎಷ್ಟು ರಿಸ್ಕ್ ತೊಗೊತೀಯೋ ಮುಂದೆ ಟೇಕಿಂಗ್ ಎ ಚಾನ್ಸ್ ಅಂತ ಹೇಳಿ ಬರ್ತದೆ. ಅಂದರೆ ಅವಕಾಶಗಳು ಇನ್ನೂ ಒದಗಿ ಬರೋದಕ್ಕೆ ಶುರು ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಲೋ ಸ್ಟಾರ್ ಅಂತ ಹೇಳಿ ಬರ್ತಾ ಇದೆ, ಲೋ ಸ್ಟಾರ್ ಫಿನಾನ್ಷಿಯಲಿ ಪಿಂಚ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಫಿನಾನ್ಷಿಯಲಿ ವಿಚಾರವಾಗಿ ಒಂದಷ್ಟು ಆ ಸಿಂಪ್ಟಮ್ಸ ಇನ್ನು ಕೆಲವೇ ದಿನಗಳಲ್ಲಿ ಆಸ್ಪಾಸಲ್ಲಿ ಆ ಪಿಂಚ್ ಅಂದರೆ ಒಂದು ಸೂಚನೆ ಕೊಡೋದಕ್ಕೆ ಶುರು ಆಗುತ್ತೆ. ಹಣಕಾಸಿನ ವಿಚಾರ, ಹಣದ ಅರಿವು ನಿಮ್ಮ ಹತ್ರ ಬರ್ತಾ ಇದೆ ಅನ್ನುವಂತಹ ಒಂದು ಚಿಕ್ಕ ಸೂಚನೆ ಇನ್ನು ಕೆಲವೇ ದಿನಗಳಲ್ಲಿ ಕೊಡುವ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಹೇಗಾದರೂ ಆಗಿರ್ಬೋದು, ಯಾರೋ ಒಬ್ಬರು ಹಣ ಕೊಡುವಂಥದ್ದಾಗಿರ್ಬೋದು, ಹಣ ಸಿಗುವಂಥದ್ದಾಗಿರ್ಬೋದು, ಅಚಾನಕ್ಕಾಗಿ ದುಡ್ಡು ನೋಡುವಂಥದ್ದಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಇದ್ದಕ್ಕಿದ್ದಾಗೆ ಲಾಭಗಳನ್ನು ನೋಡುವಂಥದ್ದು, ಇದೆಲ್ಲ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹಾರ್ಸ್ ಬರ್ತಾ ಇದೆ, ಶಾರ್ಟ್ ಜರ್ನಿ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಒಂದು ಚಿಕ್ಕ ಜರ್ನಿ, ಒಂದು ಒಳ್ಳೆಯ ಸಮಯನ ನೀವು ಫ್ರೆಂಡ್ಸ್ ಒಟ್ಟಿಗೆ ಕಳೆಯುವಂಥದ್ದು, ಯಾವುದೋ ಒಂದು ಸಿಹಿ ಸುದ್ದಿ ಇದೆ, ಅದೂ ಕೂಡ ಅಷ್ಟೇ ಒಂದು ಸ್ವೀಟ್ ಜರ್ನಿ ಶಾರ್ಟಾಗಿ ನೋಡ್ತೀರಿ. ಈ 1-2 ತಿಂಗಳುಗಳಲ್ಲಿ ಯಾವುದೋ ಒಂದು ಬಹಳಷ್ಟು ತುಂಬ ವರ್ಷದಿಂದ ಈ ವರ್ಕ್ ಪ್ರೆಷರಲ್ಲಿದ್ದೆನಪ್ಪ, ಇದು ಒಂದು ಒಳ್ಳೆ ಪಾರ್ಟಿ, ತುಂಬ ಎಂಜಾಯ್ ಮಾಡಿದೆ ಅನ್ನುವಂಥದ್ದು ಕೂಡ ಆ ಒಂದು ರೀತಿಯಲ್ಲಿ ಅನುಭವಗಳಾಗುವ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ಯಾಟರ್ಪಿಲ್ಲರ್ ಬರ್ತಿದೆ, ಥಿಂಕಿಂಗ್ ವಿಲ್ ನಾಟ್ ಆಲ್ವೇಸ್ ಬಿ ದಿಸ್ ವೇ, ಎ ಚಾನ್ಸ್ ಚೇಂಜ್ ಈಸ್ ಕಮ್ಮಿಂಗ್ ಅಂತ ಹೇಳಿ ಬರ್ತದೆ. ಅಂದರೆ ತುಂಬ ಯೋಚನೆ ಮಾಡುವಂಥದ್ದು, ತುಂಬ ಸ್ಟ್ರೆಸ್ಗೊಳಗಾಗುವಂಥದ್ದು ನೀವು ಮಾಡ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬಂದೇ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಆಗುತ್ತಾ ಇಲ್ವಾ ಅನ್ನೋಂತಹ ಅನುಮಾನಗಳು ಬೇಡ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬರ್ಡ್ ಫ್ಲೈಯಿಂಗ್ ಬರ್ತಿದೆ, ನ್ಯೂಸ್ ಈಸ್ ಆನ್ ದಿ ವೇ ಅಂತ ಹೇಳಿ. ನಾನು ಹೇಳಿದಲ್ಲ, ಗುಡ್ ನ್ಯೂಸ್, ಯಾವುದೋ ಒಂದು ಸಂತೋಷದ ಸುದ್ದಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಅನಿಸುತ್ತೆ, ಅದು ಆನ್ ದಿ ವೇ ಅಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ. ಓಕೆ, ಇಲ್ಲಿ ಮತ್ತೊಂದು ಕಾರ್ಡ್ ಏನು ಬರ್ತಾ ಇದೆ ಅಂದರೆ ಇಂಕ್ ಪಾಟ್, ಪ್ರಾಬ್ಲಮ್ಸ್ ಟು ಬಿ ಎ ರಿಸಾಲ್ವ್ಡ್. ಮುಗೀತು ನಿಮ್ಮ ಸಮಯ ಏನಿದೆಯಲ್ಲ, ನೀವು ಯಾವಾಗ ಆ ದೇವಿಗೆ ಬಹಳ ಆರಾಧನೆ ಮಾಡಿ ಬಹಳಷ್ಟು ನೀವು ನಿಮ್ಮ ಟೈಮ್ ಆಗಿರಬಹುದು, ನಿಮ್ಮ ಮಮಕಾರ ಆಗಿರಬಹುದು, ನಿಮ್ಮ ಸರಿಯಾದ ಒಂದು ಜಪತಪಗಳಾಗಿರಬಹುದು, ಆ ದೇವಿಗೆ ಏನು ಕೊಟ್ಟರೆ ಅಲ್ವಾ, ನಿಮ್ಮ ಸಮಸ್ಯೆನ ಆಕೆ ಚೆಲ್ಬಿಟ್ಲು ಅಂತೇಳಿ. ಅಂದರೆ ಮುಗಿದು ಹೋಯಿತು ನಿಮ್ಮ ಜೀವನದಲ್ಲಿ ಆ ಥರ ಸಮಯನೇ ಮುಗಿದು ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೋಕ್ ಬರ್ತಾ ಇದೆ, ನ್ಯೂಸ್ ಆಫ್ ಎ ಬರ್ತ್ ಆರ್ ಎ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಬಹಳಷ್ಟು ಅದ್ಭುತವಾಗಿ ಬಂದಿದೆ ಈ ಕಾರ್ಡ್, ಮಾತ್ರ ಸೂಪರಾಗಿ ಬಂದಿದೆ. ಇಲ್ಲಿ ಯಾವುದೋ ಒಂದು ನ್ಯೂಸ್, ಗುಡ್ ನ್ಯೂಸು ಒಂದು ಮಗುವಿನ ವಿಚಾರದಲ್ಲಾದರೂ ಕೇಳಬಹುದು. ಹಾಗಂತ ಬರೀ ಮಗುನೇ ಅಂತಲ್ಲ, ನಿಮ್ಮ ಯಾವುದೋ ಒಂದು ಹೊಸ ಉದ್ಯೋಗ ಓಪನ್ ಮಾಡುವಂಥದ್ದಾಗಿರ್ಬೋದು, ನೀವು ಬಿಸ್ನೆಸ್ ಕ್ಲಿಕ್ ಆಗುವಂಥದ್ದಾಗಿರ್ಬೋದು, ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಫಸ್ಟ್ ಸ್ಟೆಪ್ ಇಡುವಂತಹ ಸಾಧ್ಯತೆ ಈ ವರ್ಷದಲ್ಲಿ ನೀವು ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ದಯವಿಟ್ಟು ಆ ದೇವಿ ಯಾರನ್ನೇ ಪೂಜೆ ಮಾಡ್ತಾ ಇರ್ಬೋದು, ಕೊಲ್ಲೂರು ಆಗಿರ್ಬೋದು, ಮಹಾಕಾಳಿ ಆಗಿರಬಹುದು, ಚಾಮುಂಡೇಶ್ವರಿ ಆಗಿರ್ಬೋದು, ಮಾರಿಕಾಂಬೆ ಆಗಿರ್ಬೋದು, ದಯವಿಟ್ಟು ನೀವು ಯಾವ ದೇವಿಯನ್ನು ಆರಾಧಿಸ್ತಿದ್ದೀರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿ ಲೆಗ್ ಬರ್ತಾ ಇದೆ, ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಎಕ್ಸ್ಪೀರಿಯನ್ಸ್. ಅಂದರೆ
ಹೊಸದೊಂದು ಅನುಭವಕ್ಕೆ ಕಾಲಿಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹೌದು, ಖಂಡಿತವಾಗ್ಲೂ ಈ ಯುಗಾದಿ ಕಳೆದ ನಂತರನೋ ಅಥವಾ ಇಲ್ಲಿಂದನೇ, ಯಾಕೆಂದರೆ ಇಲ್ಲೆಲ್ಲೋ ಒಂದು ಕಾರ್ಡ್ ಬಂತು ನಿಮಗೆ ಫೈನಾನ್ಷಿಯಲಿ ಪಿಂಚ್ ಅಂತೇಳಿ. ಒಂದು ಚಿಕ್ಕ ಸೂಚನೆ, ಬಹುಶಃ ಯಾರೆಲ್ಲ ಇಲ್ಲಿ 7 ಚಕ್ರ ಬ್ರೇಸ್ಲೆಟ್ಸ್ಗಳನ್ನ ತೊಗೊಂಡಿರ್ಬೋದು, ಯಾಕೆಂದರೆ ನಿಮ್ಮ ದೇಹದಲ್ಲಿ ಚಕ್ರನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರತ್ತದು. ಸೊ 7 ಚಕ್ರ ಬ್ರಾಸ್ಲೆಟ್ನ ತೊಗೊಂಡಿರ್ಬಹುದು. ಹೊಸ ಅನುಭವಕ್ಕೆ ಕಾಲಿಡ್ತಾ ಇದ್ದೀರಿ ನೀವೀಗ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗೆ ನೀವು ನಮ್ಮದಂತಹ ದೇವಿ ಏನು ಸೂಚನೆ ಕೊಡ್ತಾ ಇದ್ದಾಳೆ ನೋಡೋಣ. ಗೆಟ್ಟಿಂಗ್ ಮೋರ್ ಇನ್ಫಾರ್ಮೇಷನ್ಸ್ ಅಂತ ಹೇಳಿ ಬರ್ತಾ ಇದೆ. ಬಹಳಷ್ಟು ಮಾತುಗಳಂದರೆ ಇನ್ನೂ ಕೆಲವರು ನಿಮಗೆ ನಿಮ್ಮ ಬಿಸ್ನೆಸ್ಸಿಗಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ಗಾಗಿರಬಹುದು ಇನ್ನೂ ಇನ್ಫಾರ್ಮೇಷನ್ಸ್ಗಳನ್ನ ಕೊಡುವಂಥದ್ದಾಗಿರ್ಬೋದು. ನಿಮ್ಮ ಜೀವನದಲ್ಲಿ ಕ್ಲಿಕ್ ಆಗೋದಕ್ಕೆ ಯಾರೋ ಅಪರಿಚಿತರು ಬಂದು ಒಂದು ದೇವಿಯ ರೂಪ ಏನಿದೆ, ಯಾವುದೋ ಒಂದು ಅಪರಿಚಿತರಾಗಿ ಬಂದು ನಿಮ್ಮ ಜೀವನಕ್ಕೆ, ನಿಮ್ಮ ಸಾಧನೆಗೆ ಇನ್ನೂ ಇನ್ಫಾರ್ಮೇಷನ್ಸ್ನ ಕೊಡುವಂಥದ್ದು. ಈ ರೀತಿ ಜೀವನ ಮಾಡುವಂತಹ ಸೂಚನೆಗಳು ಕೊಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಯಾರಿಗೆಲ್ಲ ಈ ವಿಡಿಯೋ ಬಹಳಷ್ಟು ಜನಕ್ಕೆ ಬೇಕಾಗಿದೆ ಅನ್ನೋದಾದರೆ ದಯವಿಟ್ಟು ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ದೇವಿಯ ಆರಾಧನೆ ಮಾಡ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.